नीचे बच्चे। शिव बाबा वंडरफुल बाप टीचर और सदगुरु हैं। उसे अपना कोई बाप नहीं, वह कभी किसी से कुछ सीखता नहीं, उन्हें गुरु की दरकार नहीं। ऐसा वंडरफुल खाकर तुम्हें याद करना चाहिए। ಮಧುರ ಮಕ್ಕಳೇ, ಶಿವ ಬಾಬಾ ವಂಡರ್ಫುಲ್ ಆಗಿರುವಂತ ತಂದೆ, ಟೀಚರ್, ಸದ್ಗುರು ಆಗಿದ್ದಾರೆ. ಶಿವ ಬಾಬಾ ವಂಡರ್ಫುಲ್ ಆಗಿರುವಂತ ತಂದೆ, ಟೀಚರ್ ಮತ್ತು ಸದ್ಗುರು ಆಗಿದ್ದಾರೆ. ಅವರಿಗೆ ತಮ್ಮವರು ಯಾರೂ ತಂದೆ ಇಲ್ಲ. ಅವರು ಎಂದಿಗೂ ಯಾರಿಂದಲೂ ಏನನ್ನೂ ಕಲಿಯುವುದಿಲ್ಲ. ಅವರಿಗೆ ಗುರುಗಳ ಅವಶ್ಯಕತೆ ಇಲ್ಲ. ಹೀಗೆ ಆಶ್ಚರ್ಯಪಟ್ಟು ನೀವು ನೆನಪು ಮಾಡಬೇಕು. ಆಶ್ಚರ್ಯವಾಗಿ ತಂದೆಯನ್ನ ನೆನಪು ಮಾಡಬೇಕಂತಾರೆ ಬಾಬಾ. ಪ್ರಶ್ನೆ: याद में कौन सी नवीनता हो तो आत्मा सहज ही पावन बन सकती है. ನೆನಪಿನಲ್ಲಿ ಯಾವ ನವೀನತೆ ಇದ್ದರೆ ಆತ್ಮವು ಸಹಜವಾಗಿಯೇ ಪಾವನ ಆಗಬಲ್ಲದು. ನೆನಪಿನಲ್ಲಿ ಯಾವ ನವೀನತೆ ಇದ್ದರೆ ಆತ್ಮ ಸಹಜವಾಗಿಯೇ ಪಾವನ ಆಗಿಬಿಡುತ್ತೆ. ನೆನಪಿನಲ್ಲಿ ಯಾವ ನವೀನತೆ ಇರಬೇಕು? ಬಾಬಾ ಉತ್ತರ ಹೇಳ್ತಾರೆ, ನೆನಪಿನಲ್ಲಿ ಯಾವಾಗ ಕುಳಿತುಕೊಳ್ಳುತ್ತೀರಿ, ನೆನಪಿನಲ್ಲಿ ಯಾವಾಗ ಕುಳಿತುಕೊಳ್ಳುತ್ತೀರೋ ಆಗ ತಂದೆಯ ಕರೆಂಟನ್ನು ಎಳೆದುಕೊಳ್ಳುತ್ತಾ ಇರಬೇಕು. ಕರೆಂಟ್ ಅಂದ್ರೆ ಬೆಳಕು, ಕಿರಣ, ಶಕ್ತಿ. ಏನ್ ಮಾಡ್ತಾ ಇರ್ಬೇಕು? ನೆನಪಲ್ಲಿ ಕುತ್ಕೊಂಡಾಗ ಬಾಬನ್ ಶಕ್ತಿ ಕಿರಣಗಳನ್ನ ಎಳ್ಕೊಳ್ತಾ ಕುತ್ಕೋಬೇಕಂದ್ರೆ ಸ್ವೀಕಾರ ಮಾಡ್ತಾ ಕುತ್ಕೋಬೇಕು. ತಂದೆ ನಿಮ್ಮನ್ನು ನೋಡುತ್ತಾರೆ, ನೀವು ತಂದೆಯನ್ನು ನೋಡುತ್ತಾ ಇರಬೇಕು. ಈ ರೀತಿಯ ನೆನಪೇ ಆತ್ಮವನ್ನು ಪಾವನ ಮಾಡಿಬಿಡುತ್ತದೆ. ಈ ರೀತಿಯ ನೆನಪೇ ಆತ್ಮವನ್ನು ಪಾವನ ಮಾಡಿಬಿಡುತ್ತದೆ. ಇದು ತುಂಬಾ ಸಹಜವಾದ ನೆನಪಾಗಿದೆ. ಆದರೆ ಮಕ್ಕಳು ಮತ್ತೆ ಮತ್ತೆ ಮರೆತು ಹೋಗುತ್ತಾರೆ. ನಾನು ಆತ್ಮ ಆಗಿದ್ದೇನೆ, ನಾನು ಶರೀರ ಅಲ್ಲ. ಇದನ್ನು ಮತ್ತೆ ಮರೆತು ಬಿಡ್ತಾರೆ. ಆತ್ಮಾಭಿಮಾನಿ ಮಕ್ಕಳೇ ನೆನಪಿನಲ್ಲಿ ಸ್ಥಿತರಾಗಬಲ್ಲರು.
ओम शांति। मीठे मीठे बच्चों को यह तो निश्चय है कि हमारा बेहद का बाप उनका कोई बाप नहीं। ಮಧುರಾತಿ ಮಧುರ ಮಕ್ಕಳಿಗೆ ಈ ನಿಶ್ಚಯ ಇದೆ, ನಮ್ಮ ತಂದೆ ಬೇಹದಿನ ತಂದೆ ಆಗಿದ್ದಾರೆ, ಅವ್ರಿಗೆ ಮತ್ತೆ ಬೇರೆ ಯಾರು ತಂದೆ ಇಲ್ಲ. दुनिया में ऐसा कोई मनुष्य नहीं होगा जिसका बाप न हो. ಬಾಬಾ ಇದ್ರೆ ಜಗತ್ನಲ್ಲಿ ಇಂಥ ಮನುಷ್ಯರು ಯಾರು ಇಲ್ಲ. ಎಂತ ಮನುಷ್ಯರು ಯಾರಿಗೆ ಇವ್ರಿಗೆ ತಂದೆನೇ ಇಲ್ಲ ಅಂದ್ರೆ ಇವರು ತಾವಾಗಿ ಹುಟ್ಟು ಬಿಟ್ಟಿದ್ದಾರೆ, ಸ್ವಯಂಭೂ ಆಗಿದ್ದಾರೆ, ಯಾರ ತಂದೆ ತಾಯಿನೂ ಇವ್ರಿಗೆ ಇರ್ಲೇ ಇಲ್ಲ, ಯಾರು ಇವ್ರನ್ನ ಹುಟ್ಸೇ ಇಲ್ಲ ಅನ್ನುವಂಥವ್ರು ಯಾರು ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಏನಿರ್ತಾರೆ, ತಂದೆ ಇರ್ತಾರೆ. एक एक बात बड़ी अच्छी समझने की है और फिर नॉलेज भी वह सुनाते हैं जो कब पढ़ते नहीं. ಒಂದೊಂದು ಮಾತನ್ನು ಬಾಬಾ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಮತ್ತು ನಾಲೆಜ್ ಅನ್ನು ಕೂಡ ಬಾಬಾ ತಿಳಿಸ್ಕೊಡ್ತಾರೆ. ಈ ನಾಲೆಜ್ ಅನ್ನ ನಾವು ಮತ್ತೆ ಎಂದೂ ಓದ್ಲಿಕ್ಕೆ, ಇಡೀ ಕಲ್ಪದಲ್ಲಿ ಯಾರಿಂದಲೂ ಓದ್ಲಿಕ್ಕೆ ಸಾಧ್ಯ ಇಲ್ಲ. नहीं तो मनुष्य मात्र कुछ ना कुछ पढ़ते जरूर है. ನೋಡಿ, ಮತ್ತೆ ಶಿವ ಬಾಬಾ ಯಾರಿಂದಲೂ ಎಂದು ಓದೋದೇ ಇಲ್ಲ. ಓದ್ತಾರ, ಶಾಲೆಗೆ ಹೋಗ್ತಾರ, ಯಾವ್ದೋ ಗುರುಗಳ ಪ್ರವಚನ ಕೇಳ್ತಾರ, ಯಾವ್ದಾದ್ರು ಶಾಸ್ತ್ರ ಪುಸ್ತಕ ಓದ್ತಾರ? ಇಲ್ಲ. ಈ ತರ ಯಾವ ಮನುಷ್ಯರು ಇರ್ಲಿಕ್ಕಿಲ್ಲ. ಏನು ಓದೇ ಇರುವಂತವ್ರು ಅಂದ್ರೆ ಒಂದ್ ನಾಲೆಜ್ ಕೊಡ್ತಾರೆ ಅಂದ್ರೆ ಅವ್ರು ಏನ್ ಮಾಡಿರ್ತಾರ, ಅವಶ್ಯವಾಗಿ ಓದಿರ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಬಿ ಪಡಾ. ಶ್ರೀಕೃಷ್ಣ ಕೂಡ ಏನ್ ಮಾಡಿದಾನೆ, ಓದಿದಾನೆ. ಅಂದ್ರೆ ಅವ್ರಿಗೂ ಶಿಕ್ಷಕ, ಕೃಷ್ಣನಿಗೂ ಶಿಕ್ಷಕ ಇದ್ರು. ಬಾಪ್ ಕತೆ ಮೈ ಕ್ಯಾ ಪಡು, ಶುಭಾಬತ್ ನಾನೇನು ಓದ್ಲಿ, ಇಂಜಿನಿಯರಿಂಗ್ ಓದ್ಲಾ, ಮೆಡಿಕಲ್ ಓದ್ಲಾ, ಲಾ ಓದ್ಲಾ, IAS ಓದ್ಲಾ, ಏನ್ ಓದ್ಲಿ ನಾನು? ಬಾಬರವ್ರಿಗೆ ಏನ್ ನಾಲೆಜ್ ಇಲ್ಲ. ಬಾಬಾ ಏನ್ ಓದ್ಬೇಕು, ಶಾಸ್ತ್ರ ಓದ್ಲಾ, ಏನ್ ಓದ್ಲಿ ನಾನು? ಅಂದ್ರೆ ಬಾಬಾ ಏನು ಓದೋ ಅವಶ್ಯಕತೆ ಇಲ್ಲ. ಬಾಬಾ ನಾಲೆಜ್ ಫುಲ್ ಆಗಿದ್ದಾರೆ. ಅವ್ರಿಗೆಲ್ಲ ನಾಲೆಜ್ ಕೊಡೋದೇ ಯಾರು? ಬಾಬಾ ತಾನೆ. ಮೈ ತೋ ಪಡಾನೆ ಆಯಾ ಹೂ, ನಾನು ಓದಿಸ್ಲಿಕ್ಕೆ ಬಂದಿದ್ದೇನೆ ಹೊರತು ನಾನೆಂದು ಓದಿಸ್ತಾರೆ ಮನುಷ್ಯರೆಲ್ಲ. ಆದ್ರೆ ಶಿವಬಾಬರವ್ರಿಗೆ ಓದೋ ಅವಶ್ಯಕತೆನೇ ಇಲ್ಲ. ಓದೋದೇ ಏನ್ ಮಾಡ್ಬಿಡ್ತಾರ ಅವ್ರು, ಓದಿಸ್ತಾರೆ. ಮೈ ಪಡಾ ಹುವಾ ನಹಿ ಹೂ, ನಾನು ಯಾವುದೇ ಶಿಕ್ಷಣ ತಗೊಂಡು ಬಂದಿಲ್ಲ. ಕಾಲೇಜ್ ಹೋಗಿಲ್ಲ, ಯೂನಿವರ್ಸಿಟಿ ಹೋಗಿಲ್ಲ, ಯಾವುದೇ ಶಾಲೆಗೆ ಹೋಗಿಲ್ಲ, ಯಾವುದೇ ಗುರುಗಳ ಹತ್ರ ಹೋಗಿಲ್ಲ, ಯಾವ ಟೀಚರ್ ಹತ್ರ ಹೋಗಿಲ್ಲ, ಟ್ಯೂಷನ್ ತಗೊಂಡಿಲ್ಲ, ಏನು ಮಾಡಿಲ್ಲ. मैंने कोई सी शिक्षा नहीं ली है, कोई गुरु नहीं किया है. ನೋಡಿ, ಶಿವಬಾಬರಿಗೆ ಯಾವ ತಂದೆ ಇಲ್ಲ, ಟೀಚರ್ ಇಲ್ಲ, ಮತ್ತೆ ಯಾರು ಗುರು ಕೂಡ ಇಲ್ಲ. ड्रामा प्लान अनुसार बाप की जरूर ऊंचते ऊंचा महिमा होगी. ನಾಟಕದ ಯೋಜನೆ ಅನುಸಾರವಾಗಿ ಬಾಬರವರ ಮಹಿಮೆ ಅವಶ್ಯವಾಗಿ ಏನಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ, ಶ್ರೇಷ್ಠಾತಿ ಶ್ರೇಷ್ಠವಾಗಿರುತ್ತೆ. ಗಾಯ ಭಿ ಜಾತಾ ಹೈ ऊंचे ऊंचा ಭಗವಾನ್, ಗಾಯನ ಇದೆ, ಭಗವಂತ ಏನಾಗಿದ್ದಾರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ. ಉನ್ಸೆ ऊंचा फिर क्या होगा, ಭಗವಂತನಿಗಿಂತ ಶ್ರೇಷ್ಠ ಯಾವ್ದಿರುತ್ತೆ? ನ ಬಾಪ್, ನ ಟೀಚರ್, ನ ಗುರು. ಭಗವಂತನಿಗಿಂತ ದೊಡ್ಡ ತಂದೆ ಯಾರಿಲ್ಲ, ದೊಡ್ಡ ಟೀಚರ್ ಯಾರಿಲ್ಲ, ದೊಡ್ಡ ಗುರು ಕೂಡ ಯಾರಿಲ್ಲ. इस बेहद के बाप का न कोई बाप है, न टीचर, न गुरु है. यह स्वयं ही बाप, ಟೀಚರ್, ಗುರು है. ಬಾಬಾ ಹೇಳ್ತಾ ಇದ್ದಾರೆ, ಶಿವಬಾಬರವ್ರಿಗೆ ಯಾವುದೇ ತಂದೆ ಇಲ್ಲ, ಯಾರೇ ಟೀಚರ್ ಇಲ್ಲ, ಯಾರೇ ಗುರು ಇಲ್ಲ. ಈ ಬೇಹದ್ದಿನ ತಂದೆಗೆ ಯಾರು ಇಲ್ಲ. ಅಂದ್ರೆ ತಾನೇ ಎಲ್ಲವೂ, ತಾನೇ ಸ್ವಯಂಭೂ ಆಗಿದ್ದಾರೆ, ತಾನೇ ಎಲ್ಲರಿಗೂ ತಂದೆ, ಎಲ್ಲರಿಗೂ ಟೀಚರ್, ಎಲ್ಲರಿಗೂ ಗುರು ಆಗಿದ್ದಾರೆ. ಯತ್ ಅಚ್ಚಿ ತರ ಸಮಜ್ ಸಕ್ತೆ ಹೋ, ಇದನ್ನ ನೀವು ಚೆನ್ನಾಗಿ ತಿಳಿದುಕೊಳ್ಬಹುದು. ऐसा कोई भी व्यक्ति हो नहीं सकता. ಇಂಥ ವ್ಯಕ್ತಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಟೀಚರೇ ಇಲ್ಲ, ಆದ್ರೂ ಅವರಷ್ಟು ನಾಲೆಜ್ಫುಲ್ ಆಗಿದ್ದಾರೆ. ಇವರಿಗೆ ತಂದೆನೇ ಇಲ್ಲ, ಆದ್ರೂ ಹುಟ್ಟಿದ್ದಾರೆ ಅನ್ನುವಂಥವ್ರು ಯಾರಾದ್ರೂ ಇದ್ದಾರ? ಇಲ್ಲ. ಯಹಿ ವಂಡರ್ ಖಾಕರ್ ऐसे ಬಾಪ ಟೀಚರ್ ಸದ್ಗುರು ಕೋ ಯಾದ್ ಕರ್ನಾ ಚಾಹಿಯೆ. ಎಷ್ಟು ವಂಡರ್ ತಾನೆ, ಯಾರಿಗೆ ಯಾರು ತಂದೆನೇ ಇಲ್ಲ, ಟೀಚರೇ ಇಲ್ಲ, ಗುರು ಇಲ್ಲ ಅಂತಂದ್ರೆ ಇದು ಕಾಮನ್ ಮಾತಲ್ಲ, ಎಷ್ಟು ಆಶ್ಚರ್ಯ ಪಡುವಂತ ಮಾತಿದು.
ಹೀಗೆ ನೀವು ಆಶ್ಚರ್ಯಪಟ್ಟು ಏನ್ ಮಾಡ್ರಿ, ಆಶ್ಚರ್ಯಾಗಿ ತಂದೆ ಟೀಚರ್ ಸದ್ಗುರುವನ್ನ ನೀವು ನೆನಪು ಮಾಡ್ಬೇಕು ಅಂತಾರೆ ಬಾಬಾ. ಮನುಷ್ಯ कहते भी हैं ओ गॉड फादर, वह नॉलेजफुल टीचर भी है, ಸುಪ್ರೀಂ ಗುರು भी है. ಮನುಷ್ಯರು ಹೇಳ್ತಾರೆ, ಭಗವಂತನ ಕರೀತಾರೆ ಓ ಗಾಡ್ ಫಾದರ್, ಅವರೇ ನಾಲೆಜ್ಫುಲ್ ಟೀಚರು ಆಗಿದ್ದಾರೆ, ಸುಪ್ರೀಂ ಗುರು ಕೂಡ ಆಗಿದ್ದಾರೆ. ಅವರು ಕರೀತಾರೆ, ಭಕ್ತರು ಕೂಡ ನೀನೇ ತಂದೆ ತಾಯಿ टीचर गुरु ಅಂತ ಕರೀತಾರೆ. एक ही है, ऐसा कोई दूसरा मनुष्य मात्र नहीं होगा, उनको पढ़ाना भी मनुष्य तन में है. ಇಂತ ವಂಡರ್ಫುಲ್ ಆಗಿರುವಂತ ಶಿವ ಬಾಬಾ ಓದಿಸುವುದು ಕೂಡ ಮನುಷ್ಯನ ಶರೀರದಲ್ಲಿ. ಪढ़ाने के लिए मुख तो जरूर चाहिए, ಓದಿಸ್ಲಿಕ್ಕೆ ಏನ್ ಬೇಕು ಬಾಬರವ್ರಿಗೆ, ಶರೀರ ಅಥವಾ ಮುಖ ಅವಶ್ಯವಾಗಿ ಬೇಕು. यह भी बच्चों को घड़ी घड़ी स्मृति रहे तो भी बेड़ा पार हो जाए. ಈ ಮಾತುಗಳು ಮತ್ತೆ ಮತ್ತೆ ನೀವು ನೆನಪು ಮಾಡ್ಕೊಳ್ತಾ ಇದ್ರೆ ನಿಮ್ಮ ಜೀವನ ರೂಪಿ ದೋಣಿ ಏನಾಗ್ಬಿಡುತ್ತೆ, ಪಾರ ಆಗಿ ಬಿಡುತ್ತೆ. ಬಾಬಾ ಕೋ ಯಾದ್ ಕರ್ನೆ ಸೆ ಹಿ, ತಂದೆನ ನೆನಪು ಮಾಡೋದ್ರಿಂದಲೇ ವಿಕರ್ಮ ವಿನಾಶ ಆಗುತ್ತೆ. ಸುಪ್ರೀಂ ಟೀಚರ್ ಸಮಜ್ನೆ ಸೆ ಸಾರಾ ಜ್ಞಾನ ಬುದ್ಧಿ ಮೇ ಆ ಜಾಯೇಗಾ. ಶಿವಬಾಬಾ ಅವ್ರನ್ನ ಇವರು ಸುಪ್ರೀಂ ಟೀಚರ್ ಅಂತ ತಿಳ್ಕೊಂಡ್ರೆ ಸಾಕು, ಎಲ್ಲ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಬಂದು ಬಿಡುತ್ತೆ. ಸದ್ಗುರು ಬಿ ಹೇ, ಅಷ್ಟೇ ಅಲ್ಲ ಅವ್ರು ಏನಾಗಿದ್ದಾರೆ, ಮತ್ತೆ ಸದ್ಗುರು ಕೂಡ ಆಗಿದ್ದಾರೆ. ನೋಡ್ರಿ ಏನೇನ್ ಹೇಳಿದ್ರು ಬಾಬಾ, ತಂದೆ ಅಂತ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗುತ್ತೆ, ಸುಪ್ರೀಂ ಟೀಚರ್ ಅಂತ ನೆನಪು ಮಾಡಿದ್ರೆ ಎಲ್ಲ ಜ್ಞಾನ ಬುದ್ಧಿ ಬಂದ್ಬಿಡುತ್ತೆ. ಸದ್ಗುರು ಅಂತೇಳಿ ತಿಳ್ಕೊಳ್ಬೇಕು ಬಾಬಾವ್ರನ್ನ. ಬಾಬಾ ಸದ್ಗುರು ಆಗಿದ್ದಾರೆ, ಬಾಬಾ ನಾವು ಮಕ್ಕಳಿಗೆ ಯೋಗವನ್ನ ಕಲಿಸ್ತಾ ಇದ್ದಾರೆ. ಏಕಕ್ಕೆ ಹಿ ಸಾತ್ ಯೋಗ ಲಗಾನ ಹೇ. ನಾವು ಯೋಗ ಎಷ್ಟ್ ಜನರ ಜೊತೆ ಇಡ್ಬೇಕು, ಒಬ್ಬರ ಜೊತೆಗೆ, ಒಬ್ಬರೇ ಅವರು 100 ಇಲ್ಲ, 10 ಇಲ್ಲ, 1000 ಇಲ್ಲ, ಕೋಟಿನೂ ಇಲ್ಲ, ಅವರೊಬ್ಬರೇ ಇದ್ದಾರೆ ಅಂದ್ಮೇಲೆ ನಮ್ಮ ಯೋಗವನ್ನ ಅವರೊಬ್ಬರ ಜೊತೆಗೆ, ಬಾಬರೊಬ್ಬರ ಜೊತೆಗೆ ಜೋಡಿಸ್ಬೇಕು. सभी आत्माओं का एक ही फादर है, सब आत्माओं को कहते हैं. ನೋಡಿ ಎಲ್ಲ ಆತ್ಮಗಳಿಗೆ ಒಬ್ಬರೇ ಏಕೈಕ ತಂದೆ ಆಗಿರುವಂತ ಶಿವ ಬಾಬಾ ಎಲ್ಲ ಆತ್ಮಗಳಿಗೂ ಹೇಳೋದೇನು, ಮಾಮೇಕಂ ಯಾದ್ ಕರೋ. ಮಕ್ಕಳೇ, ಆತ್ಮಗಳೇ, ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ಆತ್ಮ ಹಿ ಸಬ್ ಕುಚ್ ಕರ್ತಿ ಹೈ. ಎಲ್ಲ ಮಾಡೋದು ಯಾರು, ಆತ್ಮನೇ. ಶರೀರದಲ್ಲಿ ಇದ್ದುಕೊಂಡು ಎಲ್ಲ ಮಾಡೋದು ಆತ್ಮನೇ. इस शरीर रूपी मोटर को चलाने वाली आत्मा है. ನೋಡಿ ಈ ಶರೀರ ಅನ್ನೋದು ಮೋಟರ್ ಅಂತ ತಿಳ್ಕೊಳ್ಳಿ. ಮೋಟರ್ ಅನ್ನ ನಡೆಸ್ಲಿಕ್ಕೆ ಯಾರಾದ್ರೂ ಬೇಕೇ ಬೇಕು ತಾನೆ, ಹಾಗೆ ಈ ಶರೀರ ಮೋಟರ್ ನಡೆಸ್ಲಿಕ್ಕೂ ಕೂಡ ಯಾರು ಬೇಕು, ಆತ್ಮ ಬೇಕೇ ಬೇಕು. ಉನ್ಕೋ ರಥ ಕಹೋ ವಾ ಕುಚ್ ಭಿ ಕಹೋ. ಈ ಒಂದು ಶರೀರವನ್ನ ಮೋಟರ್ ಅಂತ ಹೇಳ್ಬಹುದು, ರಥ ಅಂತ ಹೇಳ್ಬಹುದು, ಏನೇನ್ ಹೇಳ್ಬಹುದು, ಕುದುರೆ ಅಂತ ಹೇಳ್ಬಹುದು, ಅಥವಾ ಇದಕ್ಕೆ ಬಸ್ ಅಂತ ಹೇಳ್ಬಹುದು, ಏರೋಪ್ಲೇನ್ ಅಂತ ಹೇಳ್ಬೋದು, ಏನಾದ್ರೂ ಇದಕ್ಕೆ ತಗೋಬಹುದು, ರಥ ಅಂತ ಹೇಳ್ಬೋದು. ಬಾಬಾ ಹೇಳ್ತಾರೆ ಮುಖ್ಯ ಚಲಾನೆ ವಾಲಿ ಆತ್ಮ ಹಿ ಹೇ. ಈ ಶರೀರವನ್ನ, ಮೋಟರನ್ನ, ರಥವನ್ನ ನಡೆಸುವ ಮುಖ್ಯ ಯಾರು ಮುಖ್ಯವಾಗಿ ನಡೆಸೋದು, ಆತ್ಮನೇ. ಆತ್ಮ ಕಾ ಬಾಪ್, ಹೀಗೆ ಯಾವ ರೀತಿ ಶರೀರವನ್ನ ನಡೆಸೋದು ಆತ್ಮನೋ ಹಾಗೆ ಆತ್ಮಗಳ ತಂದೆ ಒಬ್ರೇ. ಮುಖ ಸೆ ಕಹತೆ ಭಿ ಹೋ ಹಮ್ ಸಬ್ ಭಾಯಿ ಭಾಯಿ ಹೈ. ನೀವು ಮುಖದಿಂದ ಹೇಳ್ತೀರಿ ನಾವೆಲ್ಲರೂ ಸೋದರರು ಅಂತ. ಏಕ್ ಬಾಪ್ ಕೆ ಬಚ್ಚೆ ಹಮ್ ಸಬ್ ಭಾಯಿ ಭಾಯಿ ಹೈ. ಒಬ್ಬ ತಂದೆ ಮಕ್ಕಳು, ನಾವೆಲ್ಲರೂ ಸೋದರರಾಗಿದ್ದೇವೆ. फिर जब बाप आते हैं प्रजापिता ब्रह्मा के तन में तो भाई बहन होना पड़ता है. ಯಾವಾಗ ಶಿವ ಬಾಬಾ ಬರ್ತಾರೆ ಪ್ರಜಾಪಿತ ಬ್ರಹ್ಮ ಬಾಬರವರ ತನುವಿನಲ್ಲಿ, ಆಗ ನಾವೇನಾಗ್ತೇವೆ, ಭಾಯಿ ಬೆಹನ್. ಶಿವ ಬಾಬಾ ಬ್ರಹ್ಮ ಬಾಬರವರ ಶರೀರದಲ್ಲಿ ಬರ್ದೇ ಇದ್ದಾಗ ನಾವೇನಿರ್ತೀವಿ, ಸೋದರರು. ಯಾವಾಗ ಪ್ರಜಾಪಿತ ಬ್ರಹ್ಮ ಬಾಬರ ತನುವಿನಲ್ಲಿ ಬರ್ತಾರೆ ಅವಾಗ ನಾವೇನಾಗ್ತೇವೆ, ಸಹೋದರ. ಪ್ರಜಾಪಿತ ಬ್ರಹ್ಮ ಮುಖ ವಂಶಾವಳಿ ತೋ ಭಾಯಿ ಬೆಹನ್ ಹೋಂಗಿನ. ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿಗಳ ಮೇಲೆ ಅವರು ಸೋದರಿಯರೇ ಆಗಿರ್ತಾರೆ. ಭಾಯಿ ಕೆ ಬೆಹನ್ ಸೆ ಕಭಿ ಭಿ ಶಾದಿ ನಹಿ ಹೋತಿ ಹೈ. ಇದೊಂದು ಉಪಾಯ. ಸೋದರಿ ಅಂತ ಯಾಕೆ ಹೇಳಿದ್ರು, ಸೋದರಿಯರ ಮಧ್ಯದಲ್ಲಿ ವಿವಾಹ ನಡಿಲಿಕ್ಕೆ ಸಾಧ್ಯ ಇಲ್ಲ. तो ऐसा प्रजापिता ब्रह्मा कुमार कुमारिया हो गए. तो भाई बहन समझने से जैसे बाबा के लवली चिल्ड्रन ईश्वरीय संप्रदाय हो गए.
ಹೀಗೆ ನಮ್ಮನ್ನ ನಾವು ಸಹೋದರ ಸಹೋದರಿ ಅಂತ ತಿಳ್ಕೊಡೋದ್ರಿಂದ ಬಾಬಾ ಇದ್ರೆ ಯಾವ ರೀತಿ ಬಾಬಾ ಬಾಬಾರವರಿಗೆ ನಾವೆಲ್ಲ ಏನಾಗಿದ್ದೇವೆ, ಲವ್ಲಿ ಚಿಲ್ಡ್ರನ್, ಈಶ್ವರಿಯ ಸಂಪ್ರದಾಯದವರಾಗ್ಬಿಡ್ತೀವಿ. ನಮ್ಮನ್ನ ನಾವು ಸೋದರ ಸೋದರಿ ಅಂತ ತಿಳ್ಕೊಂಡ್ರೆ ನಾವೆಲ್ಲ ಬಾಬಾರವ್ರಿಗೆ ಏನಾಗ್ಬಿಡ್ತೇವೆ ಅಂದ್ರೆ ಬಾಬಾ ಲವ್ಲಿ ಚಿಲ್ಡ್ರನ್ ಆಗ್ಬಿಡ್ತೀರಿ, ಈಶ್ವರಿಯ ಸಂಪ್ರದಾಯದವರಾಗ್ತೀರಿ. तुम कहेंगे हम है डायरेक्ट ईश्वरी संप्रदाय, ईश्वर बाबा हमको सच सिखा रहे हैं. ನೀವ್ ಹೇಳ್ತೀರಿ ನಾವು ಡೈರೆಕ್ಟ್ ಈಶ್ವರೀಯ ಸಂಪ್ರದಾಯದವರಾಗಿದ್ದೇವೆ, ಈಶ್ವರ ಬಾಬಾ ನಮಗೆ ಎಲ್ಲವನ್ನೂ ಕಲಿಸ್ಕೊಡ್ತಾ ಇದ್ದಾರೆ. ಕೊಯ್ ಸೆ ಸೀಖಾ ಹುವಾ ನಹಿ ಹೈ, ನಮ್ಗೆ ಯಾರು ಕಲಿಸ್ಕೊಡ್ತಿದ್ದಾರೆ ಅವರು ಎಲ್ಲಿಂದಲೂ ಏನ್ ಮಾಡಿಲ್ಲ, ಕಲಿತೇ ಇಲ್ಲ. ಯಾಕೆಂದ್ರೆ ಅವರೇ ಸ್ವಯಂ ಜ್ಞಾನ ಸಾಗರ ಆಗಿದ್ದಾರೆ. ವತೋ ಹೈ ಹಿ ಶಿವಬಾಬಾ ಓದುವ ಅವಶ್ಯಕತೆ ಇಲ್ಲ, ಕಲಿಯುವ ಅವಶ್ಯಕತೆ ಇಲ್ಲ, ಎಜುಕೇಶನ್ ಪಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರು ಇರೋದೇ ಸದೈವ ಸಂಪೂರ್ಣ, ಸದಾ ಅವರು ಸಂಪೂರ್ಣ ಫುಲ್ ಆಗಿದ್ದೇ ಇರ್ತಾರೆ, ಜ್ಞಾನದಲ್ಲಿ ಸಂಪನ್ನ ಆಗಿರ್ತಾರೆ ಅವರು. ಉನ್ಕಿ ಕಲಾಯೆ ಕಭಿ ಕಮ್ ನಹಿ ಹೋತಿ ಹೈ, ಅವ್ರ ಜ್ಞಾನ ಕಡಿಮೆ ಆಗೋದು ಮತ್ತೆ ಅವ್ರ ಜ್ಞಾನ ತುಂಬಿಕೊಡೋದು ಹೀಗಿರೋದೇ ಇಲ್ಲ. ಅವ್ರ ಕಲೆಗಳೆಂದೂ ಕಡಿಮೆ ಆಗೋದೇ ಇಲ್ಲ. ಅವ್ರ ಸಬ್ಕಿ ಇನ್ನುಳಿದವ್ರೆಲ್ಲರದ್ದು ಕಲೆ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಶಿವಬಾಬರವ್ರಿಗೆ ಸೂರ್ಯ ಅಂತ ಹೇಳ್ತಾರೆ, ಬ್ರಹ್ಮ ಬಾಬರವ್ರಿಗೆ ಚಂದ್ರ ಅಂತ ಹೇಳ್ತಾರೆ. ಸೂರ್ಯನ ಕಲೆಗಳು ಎಂದೂ ಕಡಿಮೆ ಆಗಲ್ಲ, ಚಂದ್ರನ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಸೂರ್ಯ ಎಂದೂ ಇನ್ನೊಬ್ಬರಿಂದ ಪ್ರಕಾಶ ತಗೊಳ್ಳಿಕ್ ಸಾಧ್ಯ ಇಲ್ಲ. ಸೂರ್ಯ ಎಲ್ಲರಿಗೂ ಇನ್ನು ಪ್ರಕಾಶವನ್ನ ಕೊಡುವಂತವರಾಗಿದ್ದಾರೆ. ಹಾಗೆ ಜ್ಞಾನ ಸೂರ್ಯ ಶಿವಬಾಬನೂ ಕೂಡ ಯಾರಿಂದಲೂ ಜ್ಞಾನ ಕಲಿಯುವಂತ ಅವಶ್ಯಕತೆ ಇಲ್ಲ, ಶಕ್ತಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಗುಣ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಸ್ವಯಂ ತಾವೇ ಸಂಪನ್ನ ಆಗಿದ್ದಾರೆ. ಹಾಗಾಗಿ ಅವ್ರ ಕಲೆ ಎಂದು ಕಡಿಮೆ ಆಗುದಿಲ್ಲ. ಆದರೆ ಕೃಷ್ಣ ಅವನು ಸೂರ್ಯ ಅಲ್ಲ, ಅವ್ರು ಯಾರು, ಚಂದ್ರ. ಶಿವಬಾಬರಿಂದ ಎಲ್ಲ ಕಿರಣಗಳನ್ನ ತಗೊಳ್ತಾರೆ. ಸಂಗಮ ಯುಗದಲ್ಲಿ ಸಂಪನ್ನ ಆಗಿರ್ತಾರೆ, ಸತ್ಯುಗದಲ್ಲಿ ಫುಲ್ ಶೈನ್ ಆಗ್ತಿರ್ತಾರೆ. ಆಮೇಲೆ ಚಂದ್ರನಾಗಿ ನಿಧಾನ 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 ಏನಾಗ್ತಾ ಹೋಗ್ತದೆ, ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಸೂರ್ಯನಿಂದ ಏನ್ ಮಾಡ್ಕೋಬೇಕಾಗತ್ತೆ, ಅವ್ರು ಜ್ಞಾನವನ್ನ, ಗುಣವನ್ನ, ಶಕ್ತಿಯನ್ನ ತುಂಬಿಕೊಡ್ಬೇಕಾಗ್ತದೆ. ಬಾಬಾ ಇದ್ರೆ ಹಮ್ ತೋ ಶಿವ ಬಾಬಾ ಕಿ ಬಹುತ ಮಹಿಮಾ ಕರ್ತೆ ಹೈ, ನಾವಂತೂ ಶಿವ ಬಾಬರವರ ಮಹಿಮೆಯನ್ನ ಬಹಳಷ್ಟು ಮಾಡ್ತೇವೆ. ಶಿವ ಬಾಬಾ ಕೆಹನಾ ಬಡಾ ಈಸಿ ಹೈ, ಅವ್ರ ಬಾಪ್ ಹಿ ಪತಿತ ಪಾವನ್ ಹೈ. ಶಿವ ಬಾಬಾ ಅಂತ ಹೇಳೋದು ಎಷ್ಟು, ಶಿವ ಬಾಬಾ ಒತ್ತಕ್ಷರ ಇಲ್ಲ, ಯಾವ್ದು ಕಷ್ಟ ಇಲ್ಲ, ಎಷ್ಟು ಈಸಿ ಇದೆ ತಾನೆ. ಶಿವ ಬಾಬಾ ಅಂತ ಹೇಳೋದು ಎಷ್ಟು ಸಹಜ. ಮತ್ತು ಅವರು ಪತಿತ ಪಾವನ ಆಗಿದ್ದಾರೆ. ಬಾಬಾ ಅಪ್ಪ ಅಥವಾ ತಂದೆ ಅಂತ ಹೇಳೋದೇನಿರುತ್ತೆ, ಈಸಿ ಶಬ್ದ, ಅದು ಬಹಳ ಈಸಿ ಆಗಿ ಹೇಳ್ಬಿಡ್ಬೋದು. ಸಿರ್ಫ್ ಈಶ್ವರ್ ಕಾನೆ ಸೀತನ ಜಂಜತಾ ನಹಿ. ಈಶ್ವರ ಅಂತ ಹೇಳಿದ್ರೆ ಅಷ್ಟೇನಾಗುದಿಲ್ಲ, ಮನ್ಸಿಗೆ ಒಂದು ಫೀಲು ಅಥವಾ ಒಂದು ಭಾವನೆ ಬರೋದಿಲ್ಲ. ತಂದೆ ಅಂತ ಹೇಳಿದಾಗ ಏನಾಗ್ತದೆ, ಭಾವನೆ ಬರುತ್ತೆ, ಪ್ರೀತಿ ಬರ್ತದೆ. ಅಭಿ ತುಮ್ ಬಚ್ಚೋಂಕೋ ದಿಲ್ ಮೇ ಜಂಜತಾ ಹೈ, ಈಗ ತಂದೆ ಅಂತ ಹೇಳೋದ್ರಿಂದ ನೀವು ಮಕ್ಕಳ ಮನಸ್ಸಿನಲ್ಲಿ ಬಾಬಾ ಇಷ್ಟ ಆಗ್ತಾರೆ. ಬಾಪ್ ಕೈಸೆ ಆಕರ್ ಪತಿತೋಂಕೋ ಪಾವನ್ ಬನಾತೆ ಹೈ, ಯಾವ ರೀತಿ ಬಾಬಾ ಬಂದು ನಾವೆಲ್ಲ ಪತಿತರನ್ನ ಪಾವನ ಮಾಡ್ತಾರೆ. ಲೌಕಿಕ ಬಾಪ್ ಬಿ ಹೈ, ಪಾರಲೌಕಿಕ ಬಾಪ್ ಬಿ ಹೈ. ನೋಡ್ರಿ, ನಮ್ಗೆಲ್ಲ ಆತ್ಮಗಳಿಗೆ ಲೌಕಿಕ ತಂದೆನೂ ಇರ್ತಾರೆ, ಪಾರಲೌಕಿಕ ತಂದೆನೂ ಇದ್ದೇ ಇರ್ತಾರೆ. ಎಲ್ಲರಿಗೂ ಲೌಕಿಕ ತಂದೆನೂ ಇರ್ತಾರೆ, ನಮ್ಗೆಲ್ಲರಿಗೂ ಪಾರಲೌಕಿಕ ತಂದೆ ಶಿವಬಾಬಾನೂ ಇದ್ದಾರೆ. ಆದ್ರೆ ಶಿವಬಾಬರವ್ರಿಗೆ ಲೌಕಿಕ ತಂದೆ ಆಗ್ಲಿ ಪಾರಲೌಕಿಕ ತಂದೆ ಆಗ್ಲಿ ಯಾರು ಇಲ್ಲ. ಪಾರಲೌಕಿಕ ಬಾಬಾ ಕೋ ಸಭಿ ಯಾದ್ ಕರ್ತೆ ಹೇ, ಅದಕ್ಕಾಗಿ ಪಾರಲೌಕಿಕ ತಂದೆಯನ್ನ ಎಲ್ಲರೂ ನೆನಪು ಮಾಡ್ತಾರೆ. ಯಾಕೆ ನೆನಪು ಮಾಡ್ತಾರೆ, ಪಾರಲೌಕಿಕ ತಂದೆಯನ್ನ ಎಲ್ಲರೂ ಯಾಕೆ ನೆನಪು ಮಾಡ್ತಾರೆ, ಕ್ಯೋಂಕಿ ಪತಿತ ಹೇ. ಯಾಕೆ ನೆನಪು ಮಾಡ್ತಾರೆ ಅಂದ್ರೆ ಪತಿತ ಇದ್ದಾರೆ, ಅದಕ್ಕೆ ನೆನಪು ಮಾಡ್ತಾರೆ. ಪಾವನ್ ಬನ್ ಗಯೆ ಫಿರ್ ತೋ ದರ್ಕಾರ್ ನಹಿ ಪತಿತ ಪಾವನ್ ಕೋ ಬುಲಾನೆ ಕಿ, ಯಾವಾಗ ಒಮ್ಮೆ ಪಾವನ ಆಗ್ಬಿಡ್ತಾರೆ ಆಮೇಲೆ ಮತ್ತೆ ಪತಿತ ಪಾವನ ಅಂತ ಕರೆಯುವಂತ ಅವಶ್ಯಕತೆ ಇರೋದೇ ಇಲ್ಲ. ಡ್ರಾಮಾ ದೇಖೋ ಕೈಸಾ ಹೇ, ನಾಟಕ ನೋಡ್ರಿ ಹೇಗಿದೆ ಅಲ್ವಾ, ಯಾವ ರೀತಿ ಇದೆ ತಾನೆ. ಪತಿತ ಪಾವನ್ ಬಾಬಾ ಕೋ ಯಾದ್ ಕರ್ತೆ ಹೇ, ಪತಿತ ಪಾವನ ತಂದೆಯನ್ನ ನೆನಪು ಮಾಡ್ತಾರೆ. ಚಾತೆ ಹೇ ಹಮ್ ಪಾವನ್ ದುನಿಯಾಕ್ಕೆ ಮಾಲೀಕ್ ಬನೆ, ನಾನು ಪಾವನ ಜಗತ್ತಿಗೆ ಮಾಲೀಕ ಆಗ್ಬೇಕು ಅಂತ ಇಷ್ಟಪಡ್ತಾರೆ. ಶಾಸ್ತ್ರೋ ಮೇ ದಿಖಾಯ ಹೇ ದೇವತಾओं ಅಸುರೋं की लड़ाई लगी, ಶಾಸ್ತ್ರಗಳಲ್ಲಿ ಏನ್ ತೋರಿಸಿದ್ರು, ಅಸುರರ ದೇವತೆಗಳ
ಯುದ್ಧ ಆಯ್ತು ಅಂತ ತೋರಿಸ್ತಾರೆ. ಪರಂತು ಏಸ ಹೇ ನಹಿ, ಅಸುರರ ದೇವತೆಗಳ ಯುದ್ಧ ಆಗೇ ಇಲ್ಲ. ನಮ್ಮ ಭಾರತದ ಶಾಸ್ತ್ರದಲ್ಲಿ ದೇವತೆಗಳ ಅಸುರರ ಯುದ್ಧ ಎಷ್ಟು ಪ್ರಸಿದ್ಧ ಇದೆ, ಪಾಂಡವ ಕೌರವರ ಯುದ್ಧ ಎಷ್ಟು ಪ್ರಸಿದ್ಧ ಇದೆ. ಅವುಗಳ ಆಧಾರದ ಮೇಲೆನೆ ಎಲ್ಲ ಪುಸ್ತಕ ಇದೆ. ಆದ್ರೆ ಜ್ಞಾನ ಸಾಗರ ಭಗವಂತ ಹೇಳ್ಬಿಟ್ರು ಆ ರೀತಿ ಯುದ್ಧ ಆಗೇ ಇಲ್ಲ. ಅಭಿ ತುಮ್ ಸಮಜ್ತೆ ಹೋ ಹಮ್ ನ ಅಸುರೇ ನ ದೇವತಾ. ಯಾಕೆಂದ್ರೆ ಅಸುರರು ದೇವತೆಗಳು ಎಂದೂ ಯುದ್ಧ ಮಾಡೋದೇ ಇಲ್ಲ. ಯಾಕೆ ಅಲ್ವಾ? ದೇವತೆಗಳು ಸತ್ಯುಗದಲ್ಲಿ ಇರ್ತಾರೆ, ಅಸುರರು ಕಲಿಯುಗದಲ್ಲಿ ಇರ್ತಾರೆ. ಈಗ ನಾವು ಅಸುರರು ದೇವತೆಗಳು? ನಾವು ಅಸುರರು ಅಲ್ಲ, ದೇವತೆಗಳು ಅಲ್ಲ. ಅಭಿ ಹಮ್ ಹೇ, ಈಗ ನಾವಿದ್ದೇವೆ ಯಾರು? ಬೀಚ್ಗೆ, ಅಸುರರ ದೇವತೆಗಳ ಮಧ್ಯದ ಸ್ಥಿತಿ. ಯಾರು ನಾವು? सभी तुमको कूटते रहते, यह खेल बड़े मजे का है, नाटक में मजा ही देखने जाते हैं ना. ಬಾಬಾ ಹೇಳ್ತಾರೆ ಈ ಸೃಷ್ಟಿ ನಾಟಕ, ಇದು ನಾಟಕ ಯಾವಾಗ್ಲೂ ನೋಡ್ಲಿಕ್ಕೆ ಹೋಗೋದು ಯಾಕೆ? ಮೋಜಿಗಾಗಿ ತಾನೆ. ಅಲ್ಲಿ ಫೈಟಿಂಗ್ ಇರ್ತದೆ, ಸಾವಿರ್ತದೆ, ದುಃಖ ಇರುತ್ತೆ, ಅಳುತ್ತಿರ್ತಾರೆ, ಆದ್ರೂ ಅದರಲ್ಲೊಂದು ಮಜಾ ಅನುಭವ ಮಾಡ್ತಾರೆ. ಫೈಟಿಂಗ್ ಇರುತ್ತೆ, ಅದರಲ್ಲೂ ಒಂದು ಮಜಾ ಮಾಡ್ತಾರೆ ಅಲ್ಲ. ಹಾಗೆ ಈ ನಾಟಕನೂ ಕೂಡ ಬಾಬಾ ಹೇಳ್ತಾ ಇದ್ರೆ ಎಷ್ಟು ಮಜಾದ ನಾಟಕ. ಪತಿತ ಆಗ್ತೀವಿ, ನರಕ ಬರುತ್ತೆ, ರೌರವ ನರಕ, ಅತೀ ದುಃಖ, ಹಾಗೆ ಅತೀ ಸುಖ. ಹಾಗಾದ್ರೆ ಏನಾಗಿದೆ ಇದು ನಾಟಕ? ಬಹಳ ಮೋಜಿನ ನಾಟಕ. ಒಂದ್ ನಾಟಕ, ಒಂದು ಸಿನಿಮಾನು ಕೂಡ ಬಹಳ ಹಿಟ್ ಆಗ್ಬೇಕು ಅಂತಂದ್ರೆ ಏನೇನಿರ್ಬೇಕು ಅದ್ರಲ್ಲಿ? ಬಹಳ ದುಃಖ ಇರ್ಬೇಕು, ಬಹಳ ಅಶಾಂತಿ ಇರ್ಬೇಕು. ಹಾಗೆ ಅಶಾಂತಿ ಆಗಿ 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 ಏನಾಗ್ಬೇಕು? ಮತ್ತೆ ಶಾಂತಿ ಸಿಕ್ಬಿಡ್ಬೇಕು. ದುಃಖ ಕ್ಲೈಮ್ಯಾಕ್ಸ್ ಒಯ್ದು ಬಿಡ್ತಾರಲ್ಲ, ಹಂಗೆ ಇಲ್ಲೂ ಕೂಡ ರೌರವ ನರಕ. ಆಮೇಲೆ ಹಂಗೆ ಹೀರೋ ಬಂದು ಏನ್ ಮಾಡ್ಬಿಡ್ತಾರೆ? ಶಿವಬಾಬಾ ನಮ್ಗೆಲ್ಲ ಇಷ್ಟು ಸುಖ ಶಾಂತಿ ಕೊಟ್ಟು ರಾವಣನಿಂದ ಮುಕ್ತ ಮಾಡ್ತಾರೆ, ಎಷ್ಟು ನಿರಾಳ ಮಾಡ್ತಾರೆ. ಅವಾಗ ಈ ನಾಟಕ ಆಗಿದೆ, ಸೂಪರ್ ಹಿಟ್ ಆಗ್ಬಿಟ್ಟಿದೆ ಅಲ್ವಾ? ಯಾವಾಗ್ಲೂ ನಾಟಕ ನೋಡ್ಲಿಕ್ಕೆ ಹೋಗೋದೇ ಯಾಕೆ? ಮೋಜಿಗಾಗಿ. ಹಾಗೆ ಈ ಸೃಷ್ಟಿ ನಾಟಕದಲ್ಲಿ ಏನು ನಡೆದ್ರು ಅದು ಮೋಜಿಗಾಗಿ ಅಂತಾರೆ ಬಾಬಾ. ಹೊಸವೇ ಹದ್ಕೆ ಡ್ರಾಮಾ, ಅವೆಲ್ಲ ನಾಟಕ ಹದ್ದಿನ ನಾಟಕಗಳು. ಇದು ಬೇಹದ್ದಿನ ನಾಟಕ. ಇನ್ಕೋ ಅವ್ರ ಕೊಯ್ ನಹಿ ಜಾನ್ತೆ, ಈ ಬೇಹದ್ದಿನ ನಾಟಕವನ್ನ ಬೇರೆ ಯಾರೂನು ತಿಳಿದುಕೊಂಡೇ ಇಲ್ಲ. ದೇವತಾ ಇದು ಜಾನ್ ಭಿ ನಹಿ ಸಕ್ತೆ, ದೇವತೆಗಳಿಗೆ ಗೊತ್ತಾ? ಇಲ್ಲ. ಅವರಂತೂ ಈ ಸೃಷ್ಟಿ ಒಂದು ನಾಟಕ, ರಂಗಮಂಟಪ, ನಾವೆಲ್ಲ ಪಾತ್ರಧಾರಿಗಳು, ಈ ಮಾತು ಕೂಡ ಅವರು ಹೇಳೋದೇ ಇಲ್ಲ. ಇವನ್ ಮನುಷ್ಯರಾದ್ರೂ ಹೇಳ್ತಾರೆ, ದೇವತೆಗಳು ಅದನ್ನು ಕೂಡ ಹೇಳೋದೇ ಇಲ್ಲ. ಅಭಿ ತುಮ್ ಕಲಿಯುಗ್ ಸೇ ನಿಕಲ್ ಆಯೆ ಹೋ, ನೀವೆಲ್ಲ ಈಗ ಕಲಿಯುಗದಿಂದ ಹೊರ ಬಂದಿದ್ದೀರಿ. ಜೋ ಖುದ್ ಜಾನ್ತೆ ಹೋವ ಅವರಂ ಕೋ ಭಿ ಸಮझा सकते हैं, ಯಾರಿಗೆ ಗೊತ್ತಿದೆಯೋ ಅವ್ರೇನ್ ಮಾಡ್ಬೋದು? ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದು. ಏಕ್ ಬಾರ್ ಡ್ರಾಮಾ ದೇಖಾ ತೋ ಫಿರ್ ಸಾರಾ ಡ್ರಾಮಾ ಬುದ್ಧಿ ಮೇ ಆ ಜಾಯೇಗಾ. ಒಂದ್ಸಲ ಸಿನಿಮಾ ನೋಡಿದ್ರೆ ಆ ಸಿನಿಮಾ ಪ್ರತಿಯೊಂದು ಡೈಲಾಗು, ಪ್ರತಿಯೊಂದು ಮಾತು, ಪ್ರತಿಯೊಂದು ಕಥೆ ಏನಾಗುತ್ತೆ? ಬುದ್ಧಿಯಲ್ಲಿ ಕುತ್ಕೊಂಡ್ಬಿಡುತ್ತೆ ತಾನೆ. ಬಾಬಾನೇ ಸಮझाए ही यह मनुष्य सृष्टि रूपी झाड़ है, इनका बीज ऊपर में. ಬಾಬಾ ಸಿನಿಮಾ ಬಗ್ಗೆ ಯಾಕೆ ಹೇಳಿದ್ರು ನೋಡ್ರಿ, ನೀವೇನಾದ್ರೂ ಸಿನಿಮಾ ನೋಡಿ ಬಂದ್ರೆ ಸುಮ್ನೆ ಇರಲ್ಲ, ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಬೇರೆಯವ್ರಿಗೆ ಸ್ಟೋರಿ ಹೇಳ್ದಿ. ಈಗ ಹೇಳ್ತೀರಾ ಇಲ್ಲೋ, ನಾವೆಲ್ಲ ಚಿಕ್ಕವರಿದ್ದಾಗ ಯಾರೋ ನೋಡ್ಕೊಂಡ್ ಬಂದವ್ರೆಲ್ಲ ಗುಂಪು ಸೇರ್ಕೊಂಡು ನನ್ ಸಿನಿಮಾಗ ಹೋದೆ, ಅವ್ರ ಕತೆ ಹೇಳಿದ್ದೆ ಅಲ್ವಾ? ಯಾಕಂದ್ರೆ ಎಲ್ಲ ಬುದ್ಧಿಯಲ್ಲಿ ನೆನ್ಪಿರುತ್ತೆ. ಹಂಗೆ ಬಾಬಾ ಹೇಳ್ತಿದ್ದಾರೆ, ನಾನು ನಿಮ್ಗೆ ಇಡೀ ಸಿನಿಮಾ ಕತೆ ಹೇಳ್ಬಿಟ್ಟಿದ್ದೀನಿ ಅಲ್ವಾ? 84 ಜನ್ಮದ ಕತೆ ಹೇಳ್ಬಿಟ್ಟಿದ್ದೀನಿ. ನೀವೇನ್ ಮಾಡ್ರಿ? ಸುಮ್ನೆ ಇರ್ಬೇಡ್ರಿ. ಏನ್ ಮಾಡ್ರಿ? ಎಲ್ಲ ಬುದ್ಧಿಲಿದೆ ತಾನೆ ಕತೆ, ನಾಟಕ. ನೀವು ಸುಮ್ನೆ ಇಲ್ದೆ ಎಲ್ಲರಿಗೂ ಹೇಳ್ಬೇಕಂತಾರೆ ಬಾಬಾ. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ. ಇದು ಇಸ್ಕಾ ಬೀಜ್, ಇದರ ಬೀಜ ಎಲ್ಲಿದೆ? ऊपर में है, ಮೇಲಿದೆ. ವಿರಾಟ ರೂಪ ಕಹತೆ ಹೇನ, ವಿರಾಟ ರೂಪ ಅಂತ ಹೇಳ್ತಾರೆ ತಾನೆ. ಬಾಬಾ ಬೈಟ ತುಮ್ ಬಚ್ಚೋಂ ಕೋ ಸಮझाते हैं, ಬಾಬಾ ಕುಳಿತು ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಮನುಷ್ಯಂಕೋ ಯಹ ಪತಾ ನಹಿ ಹೇ, ಮನುಷ್ಯರಿಗಿದು ಗೊತ್ತೇ ಇಲ್ಲ. ಶಿವ ಬಾಬಾ ಕೊಯ್ ಸೆ ಭಾಷಾ ಸೀಖಾ ಹೋಗಾ, ಶಿವ ಬಾಬಾ ಯಾರಿಂದಲಾದ್ರೂ ಭಾಷೆ ಕಲ್ತಿದ್ದಾರೇನೋ?
ಇಲ್ಲ ಶಿವಬಾಬಾ ಏನು ಕಲ್ತಿರ್ಲಿಕ್ಕಿಲ್ಲ, ಆದ್ರೆ ಭಾಷೆ ಕಲ್ತಿರ್ಬೋದು, ಹಿಂದಿ ಭಾಷೆ ಕಲ್ತು ಬಂದ್ ನಮ್ಗೆ ಹೇಳ್ತಿರ್ಬೋದು ಭಾರತವಾಸಿಗಳಿಗೆ. ಹಾಗೇನಾದ್ರು ಅಂದ್ಕೊಂಡಿದ್ದೀರಾ? ಶಿವಬಾಬಾ ಭಾಷೆ ಆದ್ರೂ ಕಲ್ತಿದಾರ? जबकि उनका कोई टीचर ही नहीं तो भाषा फिर क्या सीखा होगा? ಅವರಿಗೆ ಟೀಚರೇ ಇಲ್ಲ ಅಂದ್ಮೇಲೆ ಇನ್ನೇನ್ ಭಾಷೆ ಅವರು ಕಲಿತಾರೆ? तो जरूर जिस रथ में आता है उनकी भाषा ही काम में लगाएगा. ಹಾಗಾದ್ರೆ ಬಾಬಾ ಟ್ಯೂಷನ್ ಹೋಗಿ ಇಂಗ್ಲಿಷ್ ಕಲ್ತು ಕನ್ನಡ ಕಲ್ತು ನಾವು ಕರ್ನಾಟಕದವ್ರು ಹೋದಾಗ ಕನ್ನಡ ಏನೋ ಫಾರಿನರ್ಸ್ ಏನೋ ಇಂಗ್ಲಿಷ್ ಬಲ್ಲವರು ಹೋದವ್ರಿಗೆ ಇಂಗ್ಲಿಷು ಹೇಳ್ಬೋದಲ್ಲ ಅಂತ ವಿಚಾರ ಮಾಡಿದ್ದೆ. ಆದ್ರೆ ಬಾಬಾ ನಾವು ಮಕ್ಳಿಗೆ ಹೇಳ್ತಾರೆ, ಶಿವ್ ಬಾಬಾ ಬಂದಿರೋ ರಥ ಅದರ ಭಾಷೆ ಯಾವುದು ಅದೇ ಕೆಲಸಕ್ಕೆ ಬರುತ್ತೆ, ಬೇರೆ ಭಾಷೆ ಬರಲ್ಲ. ಯಾಕೆಂದ್ರೆ ಒಬ್ಬ ಒಳ್ಳೆ ಸಿತಾರ ವಾದಕ ಇದ್ದಾನೆ, ಸಿತಾರ ಬಾರ್ಸೋನ್. ಅವನ್ ಮುಂದೆ ನೀನು ಬಹಳ ಒಳ್ಳೆ ಸಿತಾರ ಬಾರಿಸ್ತಿಲ್ಲ, ತಗೋ ನೀನ್ ಮುಂದೆ ತಬಲಾ ಇಟ್ಟಿದ್ದೀನಿ ಬಾರ್ಸು ಅಂದ್ರೆ ಬಾಬಾ ಅವಾಗ್ಲೇ ಹೇಳಿದಿರ್ತಾನೆ, ಈ ಶರೀರ ಏನು ಒಂದು ರಥ, ಈ ಶರೀರಕ್ಕೆ ಯಾವ್ದಕ್ಕಾದ್ರೂ ಹೋಲಿಸಬಹುದು ತಾನೆ. ಹಾಗೆ ಈ ಶರೀರ ಯಾವ ಭಾಷೆದಿದೆಯೋ ಅದೇ ಭಾಷೆಯಲ್ಲೇ ಬಾಬಾ ನುಡಿಸ್ತಾರೆ, ಬೇರೆ ಭಾಷೆಯಲ್ಲಿ ನುಡಿಸೋದಿಲ್ಲ. ಬಾಬಾ ಇದ್ರೆ ಉನ್ಕಿ ಅಪನಿ ಭಾಷಾ ತೋ ಕೋಯಿ ಹೇನೆ, ಶಿವ ಬಾಬಾರವ್ರಿಗೆ ತಮ್ಮದೇ ಒಂದು ಸ್ವಂತ ಭಾಷೆಯೇ ಇಲ್ಲ ಅಲ್ವಾ. ಯಾರ ಶರೀರದಲ್ಲಿ ಬರ್ತಾರೋ ಅವ್ರ ಭಾಷೆಯಲ್ಲಿ ಬಾಬಾ ನುಡಿಸ್ತಾರೆ. ಕುಚ್ ಪಡ್ತೆ ಸಿಕ್ತೆ ಹಿ ನಹಿ ಹೇ, ಶಿವ ಬಾಬಾ ಓದೋದು ಇಲ್ಲ, ಯಾವುದನ್ನು ಕಲಿಯೋದು ಇಲ್ಲ. ಉನ್ಕಾ ಕೋಯಿ ಟೀಚರ್ ಹೋತಾನೆ, ಅವ್ರಿಗೆ ಯಾರೇ ಟೀಚರ್ ಕೂಡ ಇಲ್ಲ. ಶ್ರೀಕೃಷ್ಣ ಸೀಕುತ್ತಾ ಹೇ, ಕಲಿತಾನೆ. ಅವನ ಏನು ಶ್ರೀಕೃಷ್ಣನ ಚರಿತ್ರೆಯಲ್ಲೂ ಕೂಡ ಇದೆ ತಾನೆ, ಭಾಗವತದಲ್ಲಿ ಅವನು ಹುಟ್ಟಿದ, ಆಮೇಲೆ ಶಾಲೆಗೆ ಹೋದ, ಅವನಿಗೆಲ್ಲ ಕ್ಲಾಸ್ಮೇಟ್ಸ್ ಇದ್ರು, ಅವನಿಗೊಬ್ಬ ಗುರು ಇದ್ದ, ಗುರು ಮಾತೆ ಇದ್ಲು, ಅವನಿಗೆ ಒಂದ್ ಪೆಟ್ ಫ್ರೆಂಡ್ ಒಬ್ಬನಿದ್ದ, ಎಲ್ಲ ಕೇಳಿದೀವಿ ತಾನೆ. ಅವನು ಶಾಲೆಗೆ ಹೋಗಿದ್ದಾನೆ ಶ್ರೀಕೃಷ್ಣ. ಆದ್ರೆ ಶಿವ ಬಾಬಾ ಶಾಲೆಗೆ ಹೋಗಿಲ್ಲ, ಯೂನಿವರ್ಸಿಟಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಯಾಕೆಂದ್ರೆ ತಾನೇ ಸ್ವಯಂ ಅವರು ಸಂಪನ್ನ ಆಗಿದ್ದಾರೆ. ಉನ್ಕೋ ಮಾ ಬಾಪ್ ಟೀಚರ್ ಹೇ, ಉನ್ಕೋ ಗುರು ಕಿ ದರ್ಕಾರ್ ಹಿ ನಹಿ, ಕ್ಯೋಂಕಿ ಉನ್ಕೋ ತೋ ಸದ್ಗತಿ ಮಿಲಿ ಹುಯಿ ಹೇ. ನೋಡಿ, ಕೃಷ್ಣನಿಗೆ ತಂದೆ ಇದ್ದಾರೆ, ಶಿಕ್ಷಕ ಇದ್ದಾರೆ, ಗುರು ಇದ್ದಾರೆ. ಯಾಕೆಂದ್ರೆ ಅವರೆಲ್ಲರಿಗೂ ಅವಶ್ಯಕತೆ, ಶ್ರೀಕೃಷ್ಣನಿಗೆ ತಂದೆ ಮತ್ತು ಟೀಚರ್ ಇರ್ತಾರೆ. ತಾಯಿನೂ ಇದ್ದಾಳೆ, ತಾಯಿ ಇದ್ದಾಳೆ, ತಂದೆ ಇದ್ದಾಳೆ, ಟೀಚರ್ ಇದ್ದಾರೆ. ಆದ್ರೆ ಯಾರಿಲ್ಲ? ಗುರು ಇಲ್ಲ. ಗುರುಗಳ ಅವಶ್ಯಕತೆ ಅವನಿಗಿರೋದಿಲ್ಲ. ಯಾಕೆಂದ್ರೆ ಗುರು ಯಾವಾಗ ಬೇಕು? ದುರ್ಗತಿಯಲ್ಲಿದ್ದಾಗ ಸದ್ಗತಿಯ ಮಾರ್ಗ ತೋರಿಸ್ಲಿಕ್ಕೆ ಗುರು ಬೇಕು. ಆದ್ರೆ ಶ್ರೀಕೃಷ್ಣ ಸದ್ಗತಿ ಪಡ್ಕೊಂಡ್ಬಿಟ್ಟಿರ್ತಾನೆ. ಯಹ ಭಿ ತುಮ್ ಜಾನ್ತೆ ಹೋ, ತುಮ್ ಬ್ರಾಹ್ಮಣ್ ಹೋ ಸಬ್ಸೆ ಊಂಚ್, ನೀವು ಬ್ರಾಹ್ಮಣರೇನಾಗಿದ್ದೀರಿ, ಎಲ್ಲರಿಗಿಂತ ಶ್ರೇಷ್ಠ ಇದ್ದೀರಿ. ತುಮ್ ಸ್ಮೃತಿ ಮೇ ರಖೋ, ಇದನ್ನ ನೀವು ಸ್ಮೃತಿಲಿ ಇಟ್ಕೊಳ್ಳಿ. ಹಮ್ಕೋ ಪಢಾನೆ ವಾಲಾ ಹೇ, ನಮ್ಗೆ ಓದ್ಸೋರು ಯಾರು? ಬಾಬಾ ಆಗಿದ್ದಾರೆ. ಹಮ್ ಅಭಿ, ನಾವೀಗ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕಿತನಾ ಕ್ಲಿಯರ್ ಹೇ. ಬಾಬಾ ಕೋ ತೋ ಪಹಲೆ ಸೆ ಕಹ ದೇತೆ ಹೇ ವಹ ಸಬ್ ಕುಚ್ ಜಾನ್ತೆ. ನೀವು ಬಾಬಾ ಅವ್ರಿಗೆ ಮೊದ್ಲಿಂದಲೂ ಕೂಡ ಹೇಳ್ಬಿಟ್ಟಿದ್ದೀರಿ. ಏನಂತ? ಬಾಬಾ ಏನ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ ತಮ್ಮ ಪರಿಚಯದಲ್ಲಿ? ನನಗೆ ಎಲ್ಲವೂ ಗೊತ್ತು. ಕ್ಯಾ ಜಾನ್ತೆ ಹೇ ಯಾ ಕಿಸ್ಕೋ ಪತಾನೆ. ಮೊದ್ಲಿಂದಲೂ ನಿಮ್ಗೆ ಗೊತ್ತು ಅಂದ್ರೆ ಭಕ್ತಿಯಲ್ಲೂ ಕೂಡ ಗೊತ್ತು ನಿಮ್ಗೆ. ಏನಂತ? ನನಗೆ ಎಲ್ಲವೂ ಗೊತ್ತು ಅಂತ. ಭಕ್ತಿಯಲ್ಲೂ ಕೂಡ ಗೊತ್ತು, ನಮ್ಗೆ ಭಕ್ತಿಯಲ್ಲೂ ಗೊತ್ತಿತ್ತು. ಆದ್ರೆ ಏನ್ ಗೊತ್ತು ಎಲ್ಲವೂ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ನಾವೇನ್ ತಿಳ್ಕೊಂಡಿದ್ವಿ? ನಮ್ಮ ಮನಸ್ಸಿನ ಎಲ್ಲ ಮಾತು ಅವನಿಗೆ ಗೊತ್ತು, ಎಲ್ಲವೂ ಗೊತ್ತು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಶಿವ ಬಾಬಾ ಹೇಳ್ತಾರೆ, ನನಗೆ ನಿಮ್ ಮನ್ಸಿನ ಮಾತು ತಗೊಂಡು ಏನ್ ಮಾಡ್ಲಿ, ನಂಗೇನ್ ಗೊತ್ತಿರಲ್ವಾ ಕಲಿಯುಗದಲ್ಲಿ ನಿಮ್ ಮನ್ಸಲ್ಲಿ ಏನೇನ್ ನಡೆಯುತ್ತೆ ಅಂತ. ಅದೇ ಬಾಬಾ ಹೇಳ್ತಾರೆ ತಾನೆ ಒಂದ್ ಮುರುಳಿಯಲ್ಲಿ. ಅದಕ್ಕೆ ಬಾಬಾ ಹತ್ರ ನಾಲೆಜ್ಫುಲ್ ಹೇ. ಶಿವ ಬಾಬಾ ಯಾರು? ನಾಲೆಜ್ಫುಲ್. ಅವ್ರಿಗೆ ಎಲ್ಲವೂ ಗೊತ್ತು ಅಂದ್ರೆ ಇಡೀ ಸೃಷ್ಟಿಯ ನಾಲೆಜ್ ಬಾಬಾ ಅವ್ರಿಗೆ ಇದೆ. सारे सृष्टि के आदि मध्य अंत की उनकी नॉलेज है. बीज को सारा झाड़ की नॉलेज होती है. ಬೀಜಕ್ಕೆ ಇಡೀ ವೃಕ್ಷದ ನಾಲೆಜ್ ಇರುತ್ತೆ. ವತೋ ಹೇ ಜಡ ಬೀಜ್. ಆ ವೃಕ್ಷಕ್ಕೆ ಕೂಡ ಇಡೀ ವೃಕ್ಷದ ಬೀಜಕ್ಕೂ ಕೂಡ ಇಡೀ ವೃಕ್ಷದ ನಾಲೆಜ್ ಇರುತ್ತೆ. ಆದ್ರೆ ಅದು ಜಡ ಬೀಜ ಆಗಿರೋದ್ರಿಂದ ಏನ್ ಮಾಡೋದಿಲ್ಲ, ತನ್ನ ಕತೆ ಹೇಳೋದಿಲ್ಲ. ಅದು ನಾನು ಈ ಮರದಲ್ಲಿ ಹುಟ್ಟದೆ, ನನ್ನ ಈ ಬೀಜ ತಗೊಂಡು ಈ ನರ್ಸರಿಲಿ ಇಟ್ಟಿದ್ರು, ಆಮೇಲೆ ಇವ್ರು ಬೆಳೆಸಿದ್ರು, ನೀರ್ ಹಾಕಿದ್ರು, ನಾನು ಇಷ್ಟು ವರ್ಷಕ್ಕೆ ಹಿಂಗಾದೆ ಹಂಗಾದೆ ಅಂತೇನು ಹೇಳೋದಿಲ್ಲ. ಯಾಕೆಂದ್ರೆ ಅದು ಜಡ ಬೀಜ. ತುಮ್ ಹೋ, ನೀವ್ಯಾರು?
ಚೈತನ್ಯ ಆಗಿದ್ದೀರಿ, ತುಮ್ ಅಪ್ನೆ ಝಾಡ್ ಕೆ ನಾಲೆಜ್ ಸಮझाते हो, ನೀವು ಈ ವೃಕ್ಷದ ನಾಲೆಜ್ ಅನ್ನ ತಿಳಿಸ್ಕೊಡ್ತೀರಿ. ಬಾಬಾ कहते मैं इस ವೆರೈಟಿ ಮನುಷ್ಯ ಸೃಷ್ಟಿ ಕಾ ಬೀಜ ಹೂಂ. ಬಾಬಾ ಹೇಳ್ತಾರೆ, ಮಕ್ಕಳೇ ಈ ವೆರೈಟಿ ವೃಕ್ಷ, ವಿರಾಟ ವೃಕ್ಷ ಏನಿದೆ ಮಾನವ ಸೃಷ್ಟಿ ವೃಕ್ಷ, ಅದಕ್ಕೆ ನಾನು ಯಾರು? ಬೀಜ ಆಗಿದ್ದೇನೆ. ಹೇ ತೋ ಸಬ್ ಮನುಷ್ಯ ಪರಂತು ವೆರೈಟಿ ಹೇ. ಆದ್ರೆ ಈ ವೃಕ್ಷದಲ್ಲಿ ಇರೋರು ಎಲ್ಲರೂ ಮನುಷ್ಯರೇ. ಆದ್ರೆ ಎಂತ ಮನುಷ್ಯರಿದೆ? ಮನುಷ್ಯರಲ್ಲಿ ಏನಿದ್ದಾರೆ? ವೆರೈಟಿ ವೆರೈಟಿ ಭಾಷೆ, ರೀತಿ ನೀತಿ, ವೇಷ ಭೂಷಣ ಎಲ್ಲವೂ ವೆರೈಟಿ ಇದೆ. ಏಕ್ ಭಿ ಆತ್ಮ ಕೆ ಶರೀರ್ ಕೆ ಫೀಚರ್ಸ್ ದೂಸರೆ ಜೈಸೆ ಓ ನೈ ಸಕ್ತ. ಎಂತ ವಿರಾಟ ನಾಟಕ, ವೆರೈಟಿ ನಾಟಕ ಇದು ಅಂತಂದ್ರೆ, ಒಬ್ಬ ಮನುಷ್ಯನ ಶರೀರ ಇದ್ದಂಗೆ, ಒಬ್ಬನ ಮುಖ ಲಕ್ಷಣ ಇದ್ದಂಗೆ ಇನ್ನೊಬ್ಬರದು ಇರೋದಿಲ್ಲ. ದೋ ಆಕ್ಟರ್ಸ್ ಏಕ್ ಜೈಸೆ ನಹಿ ಹೋ ಸಕ್ತೆ. ನೋಡಿ, ಒಂದು ಸಿನಿಮಾದಲ್ಲಿ ಇಬ್ರು ಆಕ್ಟರ್ಸ್ ಆದ್ರೆ ಸೇಮ್ ಪಾತ್ರ, ಇಬ್ರು ಹೀರೋ, ಇಬ್ಬರದು ಸೇಮ್ ಪಾತ್ರ, ಚೆನ್ನಾಗ್ ಅನ್ಸುತ್ತಾ? ಇಲ್ಲ. ಆ ನಾಟಕದಲ್ಲಿ ಹೇಗೆ ಇಬ್ರು ಪಾತ್ರಧಾರಿಗಳಿಗೆ ಒಂದೇ ಪಾತ್ರ ಇರಲು, ಹಾಗೆ ಈ ಸೃಷ್ಟಿ ನಾಟಕದಲ್ಲಿ ಇಷ್ಟು ಕೋಟಿಗಟ್ಟಲೆ ಆತ್ಮಗಳಿದ್ದೀವಿ, ಆದ್ರೆ ಇಬ್ರು ಒಂದೇ ತರ ಇಲ್ಲ. 7 ಜನ ಒಂದೇ ತರ ಇರ್ತಾರಂತಾರೆ, ಆದ್ರೆ ಅವರಲ್ಲೂ ವ್ಯತ್ಯಾಸಗಳು ಬಹಳಷ್ಟು ಇದ್ದೇ ಇರುತ್ತೆ ಸೂಕ್ಷ್ಮವಾಗಿ ನೋಡಿದ್ರೆ. ಹೇ ಬೇಹದ್ ಕಾ ಡ್ರಾಮಾ. ಅದಕ್ಕೆ ಇದಕ್ಕೆ ಏನಂತ ಹೇಳಾಗ್ತದೆ? ಇದು ಬೇಹದ್ದಿನ ನಾಟಕ. ಹೆಂಗೆ ಸೆಟ್ಟಿಂಗ್ ಆಗಿರ್ಬೋದು. ಒಂದು ಫಿಂಗರ್ ಪ್ರಿಂಟ್ ಕೂಡ, ಇಷ್ಟು ಕೋಟಿ ಆತ್ಮಗಳಲ್ಲಿ ಒಂದು ಫಿಂಗರ್ ಪ್ರಿಂಟ್ ಒಂದೇ ರೀತಿ ಇಲ್ಲ. ಅಪರಾಧ ಶಾಸ್ತ್ರದಲ್ಲಿ ಒಂದು ಫಿಂಗರ್ ಪ್ರಿಂಟ್ ನೋಡ್ತಾರೆ, ಇನ್ನೊಂದು ಕೂದಲಿನ ರಚನೆ. ಇಷ್ಟು ಕೋಟಿ ಜನ ಇದ್ದೇವೆ ನೋಡಿದ್ರೆ ಎಲ್ರದ್ದು ಕೂದಲು ಅನ್ಸುತ್ತೆ, ಆದ್ರೆ ಕೂದಲಿನ ರಚನೆ ಕೂಡ ಏನಿದೆ ಅಂತೆ ನಮ್ಮದು ಬೇರೆ ಬೇರೆ. ಎಷ್ಟು ಕೋಟಿ ಜನ ಇದೀವಿ, ಅಷ್ಟು ವೆರೈಟಿ ಕೂದಲಿನ ರಚನೆ, ಅಷ್ಟು ವೆರೈಟಿ ಫಿಂಗರ್ ಪ್ರಿಂಟ್ಸ್. ಎಂತ ವಿರಾಟ ನಾಟಕ ಇದು, ಎಂತ ವಂಡರ್ಫುಲ್ ನಾಟಕ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇದು ದೇಹದಿನ ನಾಟಕ. ಮನುಷ್ಯಂ ಕೋ ಆಕ್ಟರ್ಸ್ ನೈ ಕಹತೆ, ಆತ್ಮ ಕೋ ಕಹತೆ. ಮನುಷ್ಯರಿಗೆ ಆಕ್ಟರ್ಸ್ ಅಂತ ಹೇಳೋದಿಲ್ಲ, ಆಕ್ಟರ್ ಅಂತ ಹೇಳೋದು ಯಾರಿಗೆ? ಆತ್ಮಕ್ಕೆ. ಓ ಲೋಗ್ ಮನುಷ್ಯಂ ಕೋ ಹಿ ಸಮಜ್ತೆ ಹೇ. ಅವ್ರೇನ್ ತಿಳ್ಕೊಂಡಿದ್ದಾರೆ? ಮನುಷ್ಯರಿಗೆ ತಿಳ್ಕೊಂಡ್ಬಿಟ್ಟಿದ್ದಾರೋ. ನಾವೆಲ್ಲ ಮನುಷ್ಯರು ಪಾತ್ರಧಾರಿಗಳು, ಅವನು ಸೂತ್ರಧಾರಿ, ನಾವೆಲ್ಲ ಕಟಪುತಲಿಯ ಸೂತ್ರದ ಗೊಂಬೆ ನಾವು. ಅವನ ಆಡಿಸ್ತಾ ಇದ್ದಾನೆ, ಹಿಂಗ್ ಬೆರಳಿಂಗ್ ಹಿಂಗ್ ಮಾಡ್ಕೊಂಡು ಅವನ ಆಡಿಸ್ದಂಗೆ ನಾವು ಆಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಓ ಲೋಗ್ ಮನುಷ್ಯೋಂ ಕೋ ಹಿ ಸಮಜ್ ಲೇತೆ, ತುಮಾರಿ ಬುದ್ಧಿ ಮೇ ಹೇ ಕಿ ಹಮ್ ಆತ್ಮ ಆಕ್ಟರ್ಸ್ ಹೇ ಜೋ ಶರೀರ್ ದ್ವಾರ. ನೋಡಿ, ನೀವೆಲ್ಲಾ ಮಕ್ಕಳ ಬುದ್ಧಿಯಲ್ಲಿದೆ, ನಾವೆಲ್ಲ ಆತ್ಮಗಳು ಆಕ್ಟರ್ಸ್ ಆಗಿದ್ದೇವೆ, ಪಾತ್ರಧಾರಿಗಳಾಗಿದ್ದೇವೆ. ಈ ಶರೀರದ ಮೂಲಕ ಏನ್ ಮಾಡ್ತೇವೆ? ಡಾನ್ಸ್ ಮಾಡ್ತಾ ಇದ್ದೇವಂತೆ. ಏನ್ ಮಾಡ್ತಾ ಇದ್ದೇವಂತೆ ನಾವು? ಅಲ್ಲಿ ಕಟಪುತಲ್ಲಿ ಇದು ತೊಗಲಿ ಆಟ ಇರುತ್ತಲ್ಲ, ಅಲ್ಲಿ ಏನ್ ಮಾಡುತ್ತೆ? ಗೊಂಬೆಗಳು ಡಾನ್ಸ್ ಮಾಡುತ್ತೆ ತಾನೆ. ಆ ಒಂದು ಇದ್ರಲ್ಲಿ ಕಾನ್ಸೆಪ್ಟ್ ಅಲ್ಲಿ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನಾವು ಶರೀರದ ಮೂಲಕ ಆತ್ಮಗಳು ಏನ್ ಮಾಡ್ತಾ ಇದ್ದೇವೆ? ಡಾನ್ಸ್ ಮಾಡ್ತಾ ಇದ್ದೇವೆ. ಜೈಸೆ ಮನುಷ್ಯ ಬಂದರ್ ಕೋ ಡಾನ್ಸ್ ಕರಾತೆ. ಯಾವ ರೀತಿ ಮನುಷ್ಯರು ಕೋತಿಗೆ ಏನ್ ಮಾಡ್ತಾರೆ? ಡಾನ್ಸ್ ಮಾಡಿಸ್ತಾರೆ ತಾನೆ. ಯಹ ಬಿ ಆತ್ಮ ಹೇ ಜೋ ಶರೀರ್ ಕೋ ಡಾನ್ಸ್ ಕರಾತಿ ಹೇ. ಹಾಗೆ ಆತ್ಮ ಇದು ಶರೀರದಿಂದ ಶರೀರಕ್ಕೆ ಏನ್ ಮಾಡಿಸ್ತಾ ಇದೆ? ಡಾನ್ಸ್ ಮಾಡಿಸ್ತಾ ಇದೆ. ಅಂದ್ರೆ ಪಾತ್ರವನ್ನ ಮಾಡಿಸ್ತಾ ಇದೆ, ಪಾತ್ರ ಅಭಿನಯ ಮಾಡಿಸ್ತಾ ಇದೆ. ಪಾತ್ರ ಅಭಿನಯ ಮಾಡಿಸ್ಲಿಕ್ಕೆ ಯಾರು ಬೇಕು? ಆತ್ಮ ಬೇಕೇ ಬೇಕು. ಇವತ್ತು ಬಹು ಸಹಜ ಸಮಜ್ನೆ ಕಿ ಬಾತ್. ಇವೆಲ್ಲ ಬಹಳ ಈಸಿ ತಿಳ್ಕೊಳ್ಬಹುದು. ಬೇಹದ್ ಕಾ ಬಾಪ್ ಆತೆ ಬಿ ಜರೂರ್ ಹೇ. ಬೇಹದ್ದಿನ ತಂದೆ ಅವಶ್ಯವಾಗಿ ಬರುತ್ತಾರೆ. ಏಸಿ ನಹಿ ಕಿ ನಹಿ ಆತೆ. ಹೀಗಲ್ಲ, ಬರೋದೇ ಇಲ್ಲ. ಶಿವ ಜಯಂತಿ ಬಿ ಹೋತಿ ಹೇ. ಪರಮಾತ್ಮ ಬರೋದೇ ಇಲ್ಲ, ಹಾಗೆ ಹೇಳಿಕ್ ಆಗೋದೇ ಇಲ್ಲ. ಹಾಗಾದ್ರೆ ಯಾಕೆ ಶಿವ ಜಯಂತಿ ಮಾಡ್ತೀರಿ? ಶಿವ ಜಯಂತಿ ಅಂದ್ರೆ ಶಿವ ಅವತರಿಸಿರುವಂತ ದಿನದ ಯಾದಗಾರ್ ಹಬ್ಬ. ಬಾಪ್ ಆತೆ ಹೇ ತಬ್ ಹೇ ಜಬ್ ದುನಿಯಾ. ಬಾಬಾ ಯಾವಾಗ ಬರ್ತಾರೆ? ಬಾಬಾ ಬರೋದೇ ಯಾವಾಗ? ಜಬ್ ದುನಿಯಾ ಚೇಂಜ್ ಹೋನಿ ಹೋತಿ ಹೇ. ಜಗತ್ ಯಾವಾಗ ಚೇಂಜ್ ಆಗ್ಬೇಕಾಗಿರುತ್ತೋ ಆಗ ಬಾಬಾ ಬರ್ತಾರೆ. ಭಕ್ತಿ ಮಾರ್ಗ ಮೇ ಶ್ರೀ ಕೃಷ್ಣ ಕೋ ಯಾದ್ ಕರ್ತೆ ರಹತೆ, ಪರಂತು ಶ್ರೀ ಕೃಷ್ಣ ಆಯೇ ಕೈಸೆ. ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನ ನೆನಪು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಬರ್ತಾನೆ, ಶ್ರೀಕೃಷ್ಣ ಬರ್ತಾನೆ. ಆದ್ರೆ ಶ್ರೀಕೃಷ್ಣ ಹೇಗ್ ಬರ್ತಾನೆ? कलयुग में या संगम पर तो श्री कृष्ण का रूप इन आंखों से देखा नहीं जा सकता. ಶ್ರೀ ಕೃಷ್ಣ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಲಿಯುಗದಲ್ಲಿ ಅಥವಾ ಸಂಗಮ ಯುಗದಲ್ಲಿ ಶ್ರೀಕೃಷ್ಣನ ರೂಪ ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ನೋಡ್ಬೇಕಂದ್ರೆ ಎಲ್ಲಿ ನೋಡ್ಬೇಕು? ಸತ್ಯಯುಗದಲ್ಲೇ ನೋಡ್ಬೇಕು. ಹಾಗಾಗಿ ಶ್ರೀಕೃಷ್ಣ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ತಿಳ್ಕೊಂಡಿದ್ದಾರೆ ಶ್ರೀಕೃಷ್ಣ ಬರ್ತಾನೆ ಅಂತ. ಫಿರ್ ಉನ್ಕೋ ಭಗವಾನ್ ಕೈಸೆ ಕಹೆ.
ಹಾಗಾದ್ರೆ ನಮ್ಮ ಕಷ್ಟದ ಕಾಲದಲ್ಲಿ ಶ್ರೀಕೃಷ್ಣ ಬಂದಿಲ್ಲ, ನಮ್ಮ ದುರ್ಗತಿ ಕಾಲದಲ್ಲಿ ಸದ್ಗತಿ ಕೊಡ್ಲಿಕ್ಕೆ ಶ್ರೀಕೃಷ್ಣ ಬಂದಿಲ್ಲ. ಅವನು ಸತ್ಯುಗದಲ್ಲಿ ಎಲ್ಲರೂ ಸದ್ಗತಿಯಲ್ಲಿ ಇದ್ದಾಗ ತಾನೂ ಆ ಸದ್ಗತಿಯ ಜಗತ್ತಿನಲ್ಲಿ ಬಂದಿದ್ದಾನೆ ಅಂದ್ಮೇಲೆ ಅವನನ್ನ ಭಗವಂತ ಅಂತ ಹೇಗೆ ಹೇಳಬಹುದು? ವತೋ ಸತ್ಯ ಪೆಹಲಾ ನಂಬರ್ ಪ್ರಿನ್ಸ್ ಹ್ಯಾಮ್. ಶ್ರೀಕೃಷ್ಣ ಯಾರು ಅಂದ್ರೆ ಕೆಲವರು ಇವತ್ತೇ ಯಾರಾದ್ರೂ ಬಂದು ಕುತ್ಕೊಂಡಿದ್ರೆ ಭಕ್ತರು ನೋಡಿ ಶ್ರೀಕೃಷ್ಣನ ಹೆಂಗ್ ಬೈತಿದ್ದಾರೆ ಅನ್ಕೊಳ್ತಾರೆ. ಆದ್ರೆ ಶಿವ ಬಾಬಾ ಶ್ರೀಕೃಷ್ಣನನ್ನ ಎಂದೂ ಕಡಿಮೆ ಮಾಡಿ ತೋರಿಸಿಲ್ಲ. ನೋಡ್ರಿ ನೆಕ್ಸ್ಟ್ ಹೇಳ್ತಾರೆ ಬಾಬಾ, ಶ್ರೀಕೃಷ್ಣ ಯಾರವರು? ಸತ್ಯುಗದ ಮೊದಲನೇ ನಂಬರಿನ ಪ್ರಿನ್ಸ್. ಇದು ಕಡಿಮೆ ಮಹಿಮೆನಾ? ಎಷ್ಟು ದೊಡ್ಡ ಮಹಿಮೆ. ಅರ್ಧಮರ್ಧ ಜ್ಞಾನ ಇದ್ದವ್ರು ಇದನ್ನೇ ಕೇಳ್ಕೊಂಡು ಮನೆಯಲ್ಲಿ ಯಾರೋ ಕೃಷ್ಣನ್ ಭಕ್ತಿ ಮಾಡ್ತಾ ಇದ್ರೆ ಅವ್ರಿಗೆ ಹೋಗಿ ಬೈಯೋದು, ಅವನೇನ್ ಭಗವಂತನ, ಅವನ್ ಪೂಜೆ ಯಾಕೆ ಮಾಡ್ತೀರಿ, ಅವನ ಮನುಷ್ಯ ಅಂತೇಳಿ ಬೈದು ಬಿಟ್ರೆ ಅದಕ್ಕೆ ಬಾಬಾ ಹೇಳೋದು ಇಲ್ಲ, ಜ್ಞಾನ ಯುಕ್ತಿಯಿಂದ ಹೇಳ್ಬೇಕು. ಬಾಬಾ ಭಕ್ತರ ಮುಂದೆ ಮಹಾವಾಕ್ಯ ಹೇಳಲ್ಲ. ಯಾರ ಮುಂದೆ ಹೇಳ್ತಾರೆ? ಮಕ್ಕಳ ಮುಂದೆ ಹೇಳ್ತಾರೆ. ಅದಕ್ಕೆ ನಾವು ಭಕ್ತರ ಮುಂದೆ ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕು? ಫಿಲ್ಟರ್ ಮಾಡಿ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಬಾಬನ ಮಹಾವಾಕ್ಯ ಅವ್ರು ಸಹಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ನಾವು ಅವ್ರಿಗೆ ಸಹಿಸುವಂಗೆ ಅಂದ್ರೆ ಜೀರ್ಣ ಆಗೋದೇ ಇಲ್ಲ ಅವ್ರಿಗೆ. ಏನ ಹೇಳ್ತಾರೆ, ನೀರು ಇಳಿಯದ ಗಂಟಲೋಳು ಕಡುಬು ನುಂಗಿದಂತಾಯ್ತು. ನೀರೇ ಇಳಿತಾ ಇಲ್ಲ ಪಾಪ, ಅದಕ್ಕೆ ಕಡುಬು ತುಂಬಿಸಿದ್ರೆ ಹೆಂಗೆ ಭಕ್ತರಿಗೆ? ಅದಕ್ಕೆ ಯುಕ್ತಿಯಿಂದ ಹೇಳ್ಬೇಕಿಂತ ವಾಕ್ಯ ಬಾಬಾ ಮಕ್ಕಳ ಮುಂದೆ ನಮ್ಮ ಮುಂದೆ ಹೇಳ್ತಾರೆ. ಅದನ್ನ ನಾವು ಇನ್ನೊಬ್ಬರ ಮುಂದೆ ಭಕ್ತರ ಮುಂದೆ ಹೇಳ್ಬಾರ್ದು. ಇದನ್ನ ನಾವು ತಿಳ್ಕೊಳ್ಬೇಕಷ್ಟೇ. ನಮ್ಗೆ ಯಾರೋ ಅಲ್ಪ ಸ್ವಲ್ಪ ಜ್ಞಾನ ಇದ್ರೆ ಬಾಬಾ ಅವರಿಗೆ ಮಾತು ಪಕ್ಕಾ ಮಾಡ್ತಾರೆ. ಭಗವಂತ ಯಾರು, ದೇವತಾ ಯಾರು ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ ಬಾಬಾ. ಓದದೇ ಇರೋರಿಗೆ ಪ್ರೆಸಿಡೆಂಟ್ ಪದವಿ ಅಂದ್ರೇನು, ಪ್ರೈಮ್ ಮಿನಿಸ್ಟರ್ ಪದವಿ ಅಂದ್ರೆ ಏನಂತ ಗೊತ್ತಿರೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಕೂಡ ಒಂದ್ ದೊಡ್ಡ ಪದವಿನೇ, ಹಾಗೆ ಪ್ರೆಸಿಡೆಂಟ್ ದೊಡ್ಡ ಪದವಿನೇ. ಆದರೆ ಪ್ರೆಸಿಡೆಂಟ್ ಅನ್ನ ಪ್ರೈಮ್ ಮಿನಿಸ್ಟರ್ನ ಪ್ರೆಸಿಡೆಂಟ್ ಅಂತ ಎಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಶಿವಬಾಬಾ ಭಗವಂತ ಶ್ರೀಕೃಷ್ಣ ನಂಬರ್ 1 ದೇವತಾ ಪ್ರಿನ್ಸ್. ಅವನ ಮೊದಲನೇ ನಂಬರಿನ ಪ್ರಿನ್ಸ್. ಉನ್ಕಾ ಬಾಪ್ ಟೀಚರ್ ಬಿ ಹೇ. ಶ್ರೀಕೃಷ್ಣನಿಗೆ ಯಾರ್ಯಾರಿದ್ದಾರೆ? ತಂದೆ ಇದ್ದಾರೆ, ಟೀಚರ್ ಇದ್ದಾರೆ, ತಾಯಿ ಇದ್ದಾರೆ, ಗುರು ಉನ್ಕೋ ದರ್ಕಾರ ಹಿ ನಹಿ. ಶ್ರೀಕೃಷ್ಣನಿಗೆ ಗುರುವಿನ ಅವಶ್ಯಕತೆ ಇಲ್ಲ. ಕ್ಯೋ? ಸದ್ಗತಿ ಮೇ ಹೇ. ಸ್ವರ್ಗಕ್ಕೋ ಸದ್ಗತಿ ಕಹಾ ಜಾತಾ ಹೇ. ಸ್ವರ್ಗಕ್ಕೇನಂತ ಹೇಳ್ತಾರೆ? ಸದ್ಗತಿ. ಹಿಸಾಬಿ ಕ್ಲಿಯರ್ ಹೇ ನೋಡಿ. ಲೆಕ್ಕಾಚಾರ ಎಷ್ಟು ಕ್ಲಿಯರ್ ಇದೆ ತಾನೆ. ಪರಮಾತ್ಮನಿಗೂ ದೇವತೆಗಳಿಗೂ ವ್ಯತ್ಯಾಸ, ಶ್ರೀಕೃಷ್ಣನಿಗೂ ಶಿವಬಾಬರಿಗೂ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ. ಬಚ್ಚೆ ಸಮಜ್ತೆ ಮನುಷ್ಯ 84 ಜನ್ಮ ಲೇತೆ ಹೇ. ನೀವು ಮಕ್ಕಳಿಗೆ ಗೊತ್ತಿದೆ ಮನುಷ್ಯರು 84 ಜನ್ಮ ತಗೊಳ್ತಾರೆ. ಕೌನ್ ಕಿತನೆ ಜನ್ಮ ಲೇತೆ ವಾತೋ ಹಿಸಾಬ್ ಕರ್ತೆ ಹೋ. ಯಾರ್ಯಾರು ಎಷ್ಟು ಜನ್ಮ ತಗೊಳ್ತಾರೆ ಇದೆಲ್ಲ ನೀವು ಲೆಕ್ಕ ಮಾಡ್ತೀರಿ. ಡಿಟಿ ಘರಾನ ಜರೂರ್ ಪಹಲೆ ಆತಾ ಹೇ. ದೈವಿ ಮನೆತನ ಅವಶ್ಯವಾಗಿ ಮೊದಲು ಬರುತ್ತದೆ. ಪಹಲಾ ಜನ್ಮ ಉನ್ಕಾ ಹಿ ಹೋತಾ ಹೇ. ಮೊದಲು ಜನ್ಮ ಆಗೋದೆ ಯಾರದ್ದು? ದೇವಿ ದೇವತೆಗಳದ್ದು. ಏಕಕಾ ಹುವಾ ತೋ ಉನ್ಕೆ ಪೀಛೆ ಸಭೀ ಆ ಜಾತೆ. ಒಬ್ಬರು ಪರಂಧಾಮದಿಂದ ಒಂದು ಧರ್ಮದ ಆತ್ಮ ಒಂದು ಬಂದ್ರೆ ಅದರಿಂದ ಎಲ್ಲಾ ಆತ್ಮಗಳು, ಆ ಧರ್ಮದ ಎಲ್ಲಾ ಆತ್ಮಗಳು ಬಂದ್ಬಿಡ್ತಾರೆ. ಹಾಗೆ ಫಸ್ಟ್ ಒಂದು ದೇವತಾ ಶ್ರೀಕೃಷ್ಣ ಬಂದ್ರೆ ಅವನಿಂದೆ ಎಲ್ಲಾ ದೇವತಾ ಆತ್ಮಗಳು ಬಂದ್ಬಿಡ್ತಾರೆ. ಯ ಬಾತೆ ತುಮ್ ಜಾನ್ತೆ ಹೋ. ಇವೆಲ್ಲ ಮಾತುಗಳನ್ನ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ತುಮಾರೆ ಮೇ ಭಿ ಕೋಯಿ ಅಚ್ಚಿ ರೀತಿ ಸಮಜ್ತೆ ಹೇ. ಆದ್ರೆ ನಿಮ್ಮಲ್ಲಿಯೂ ಎಲ್ಲರೂ ಚೆನ್ನಾಗಿ ಅಲ್ಲ, ಕೆಲವರು ಚೆನ್ನಾಗಿ ತಿಳ್ಕೊಳ್ತೀರಿ. ಜೈಸೆ ಉಸ ಪಢಾಯಿ ಮೇ ಹೋತಾ ಯ ಭಿ ಬಹುತ್ ಸಹಜ. ಯಾವ ರೀತಿ ಆ ಶಿಕ್ಷಣದಲ್ಲಿ ನಂಬರ್ ವಾರ್ ಆಗಿ ಓದ್ತಾರೆ, ಎಲ್ಲರೂ ನಂಬರ್ 1 ಓದೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ ಅದರಲ್ಲೂ ಈ ನಾಲೆಜ್ ಅಂತೂ ಬಹಳ ಸಹಜ ಇದೆ. ಸಿರ್ಫ್ ಏಕ ಗುಪ್ತ ಡಿಫಿಕಲ್ಟಿ ಹೇ. ಈ ನಾಲೆಜ್ ಅಲ್ಲಿರೋದು ಒಂದೇ ಒಂದು ಗುಪ್ತವಾದ ಡಿಫಿಕಲ್ಟಿ. ಯಾವ್ದದು? ಒಂದೇ ಒಂದು ಕಷ್ಟಪಡೋದು. ಈ ಒಂದು ಜ್ಞಾನದಲ್ಲಿ ಕಷ್ಟಪಡೋದು ಅಂದ್ರೆ ಒಂದೇ ವಿಷಯ. ಅದು ಯಾವುದು? ತುಮ್ ಬಾಬಾ ಕೋ ಯಾದ್ ಕರ್ತೆ ಹೋ. ಬಾಬಾರವರನ್ನ ನೆನಪು ಮಾಡೋದು ಇದು ಡಿಫಿಕಲ್ಟ್ ಸಬ್ಜೆಕ್ಟ್. ಯಾಕೆಂದ್ರೆ ನೋಡಿ ಹೇಳ್ತಾರೆ ಬಾಬಾ, ತುಮ್ ಬಾಬಾ ಕೋ ಯಾದ್ ಕರ್ತೆ ಹೋ ಉಸ್ಮೇ ಮಾಯಾ ವಿಘ್ನ ಡಾಲ್ತಿ ಹೇ. ನೀವು ನೆನಪು ಮಾಡಲ್ಲ ಅಂತಲ್ಲ, ನೆನಪು ಮಾಡ್ತೀರಿ, ಆದ್ರೆ ಮಾಯೆ ವಿಘ್ನ ಹಾಕ್ತಾ ಇರುತ್ತೆ. ಅದಕ್ಕೆ ಇದು ಬಹಳ ಎಂತ ಸಬ್ಜೆಕ್ಟ್ ಅಂದ್ರು ಬಾಬಾ? ಗುಪ್ತ ಡಿಫಿಕಲ್ಟ್. ಯೋಗ ಕೂತಿರ್ತೀವಿ, ಎಲ್ಲ ತಿಳ್ಕೊಂಡಿರ್ತಾರೆ ಯೋಗ ಕೂತಿದ್ದಾರಂತ, ಮಾಯೆ ಕಟ್ ಮಾಡ್ತಾರೆ. ಅದೇ ಯಾರಿಗೂ ಗೊತ್ತೇ ಆಗುದಿಲ್ಲ. ಇವ್ರು ಒಳಗ್ ಕಷ್ಟ ಪಡ್ತಾ ಇರ್ತಾರೆ ಬಾಬಾನ್ ಜೊತೆ ಜೋಡಿಸ್ಲಿಕ್ಕೆ.
ಎಲ್ಲರೂ ಎಷ್ಟು ಈಸಿ ಆರಾಮಾಗಿ ಫ್ಯಾನ್ ಕೆಳಗೆ ಆರಾಮ್ ಕುತ್ಕೋಬಹುದು ಅನ್ಸ್ತಿರುತ್ತೆ. ಆದ್ರೆ ಒಳಗಡೆ ಯುದ್ಧ ಮಾಡ್ತಿರೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಇದು ಗುಪ್ತ ಗುಪ್ತ ಡಿಫಿಕಲ್ಟಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಕ್ಯೂಂಕಿ ಮಾಯಾ ರಾವಣಕ್ಕೂ ಹರ್ಷದ್ ಹೋತಿ ಹೇ. ಯಾಕೆ ಮಾಯೆ ಯೋಗ ಕೂತಾಗ್ಲೇನೆ ಏನ್ ಮಾಡುತ್ತೆ? ಯೋಗ ಕೂತಾಗ್ಲೇನೆ ಅದು ವಿಘ್ನ ಯಾಕೆ ಹಾಕತ್ತೆ ಅಂದ್ರೆ, ಮಾಯಾ ರಾವಣನಿಗೆ ನಿಮ್ಮೇಲೆ ಈರ್ಷೆ ಆಗತ್ತಂತೆ, ಜಲಸ್ ಆಗತ್ತಂತೆ. ಏನ್ ಜಲಸ್ ಅದಕ್ಕೆ? ಅರ್ಧ ಕಲ್ಪ ನನ್ನ ಮಡಿಲ್ನಲ್ಲಿದ್ರು, ನನ್ ಸೈನ್ಯದಲ್ಲಿದ್ರು, ನನ್ ಫ್ರೆಂಡ್ ಆಗಿದ್ರು, ಫ್ರೆಂಡ್ ಇದ್ದವ್ರು ಇನ್ನೊಬ್ಬ ಫ್ರೆಂಡ್ಶಿಪ್ ಮಾಡಿದ್ರೆ ಏನಾಗತ್ತೆ? ಈರ್ಷೆ ಆಗತ್ತೆ ತಾನೆ. ಒಂದ್ ಮಡಿಲಿಂದ ಇನ್ನೊಂದ್ ಮಡಿಲಿಗೆ ಹೋದ್ರೆ ಈರ್ಷೆ ಆಗತ್ತೆ ತಾನೆ. ಹಾಗೆ ರಾವಣನಿಗೆ ಈರ್ಷೆ ಇದೆ ನಮ್ಮ ಮೇಲೆ, ಅದಕ್ಕೆ ಯಾವಾಗ್ಲೂ ಕಾಯ್ತಾ ಇರುತ್ತೆ ಹೆಂಗ್ ಕಟ್ ಮಾಡ್ಬೇಕಿರೋ ಯೋಗ. तुम राम को याद करते हो तो रावण का हर्षद होता है कि हमारा मुरीद राम को क्यों याद करता है. ರಾವಣನ ನೀವು ನೆನಪು ಮಾಡುವಾಗ ರಾವಣನಿಗೆ ಈರ್ಷೆ ಆಗತ್ತೆ, ನನ್ನ ಮುರೀದ, ನನ್ನ ಮಕ್ಕಳು ಯಾಕೆ ಇವರು ರಾಮನನ್ನ ನೆನಪು ಮಾಡ್ತಾ ಇದ್ದಾರೆ ಅಂತ. ಯಹ ಬಿ ಡ್ರಾಮಾ ಮೇ ಪಹಲೆ ಸೆ ಹಿ ನೋಂದೆ. ಇದು ಕೂಡ ನಾಟಕದಲ್ಲಿ ಮೊದಲಿನಿಂದ ನೋಡಿ. ಇದ್ರಲ್ಲೂ ಏನಿದೆ ಅಂದ್ರೆ ಬಾಬಾ ಅವಾಗ್ಲೇನೆ ಇದ್ರಲ್ಲೂ ಒಂದು ಮೋಜ್ ಇದೆ ಅಂತ. ಬಾಬಾ ಹೇಳ್ತಾ ಇದ್ದಾರೆ, ನೈ ಬಾತ್ ನಹಿ, ಇದ್ಯಾವ್ದು ಹೊಸದಲ್ಲ. ಕಲ್ಪ ಪಹಲೆ ಜೋ ಪಾಠ ಬಜಾಯ ವಹಿ ಬಜಾಯಂಗೆ. ಕಲ್ಪದ ಮೊದಲು ಏನ್ ಪಾತ್ರ ಮಾಡಿದ್ರು ಅದನ್ನೇ ಮಾಡ್ತೀರಾ ಈಗ್ಲೂ. ಅಭಿ ತುಮ್ ಪುರುಷಾರ್ಥ ಕರ್ ರಹೆ ಹೋ. ಕಲ್ಪ ಪಹಲೆ ಜೋ ಪುರುಷಾರ್ಥ ಕಿಯಾ ಹೇ ವ ಅಭಿ ಭಿ ಕರ್ ರಹೆ ಹೋ. ಕಲ್ಪದ ಮೊದಲು ಏನ್ ಪುರುಷಾರ್ಥ ಮಾಡಿದಿರಲ್ಲ ಅದೇ ಪುರುಷಾರ್ಥವನ್ನ ನೀವು ಈಗ್ಲೂ ಮಾಡ್ತಾ ಇದ್ದೀರಿ. ಈ ಚಕ್ರ ತಿರುಗ್ತಾ ಇರುತ್ತೆ, ಇದೆಂದು ಈ ಚಕ್ರ ಯಾವಾಗ್ಲೂ ತಿರುಗ್ತಾ ಇರುತ್ತೆ. ಈ ಚಕ್ರ ಎಂದಿಗೂ ಬಂದಾಗೋದೇ ಇಲ್ಲ. ಟೈಮ್ ಹೇಗೆ ಗಡಿಯಾರದಲ್ಲಿ ಟಿಕ್ ಟಿಕ್ ಅಂತ ಇರುತ್ತಲ್ಲ, ಹಾಗೆ ನಾಟಕ ಎಂದು ಬಂದಾಗೋದೇ ಇಲ್ಲ, ನಡೀತಾನೆ ಇರುತ್ತೆ ಟಿಕ್ ಟಿಕ್ ಅಂತ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಇದು 5000 ವರ್ಷದ ನಾಟಕ ಆಗಿದೆ. ಶಾಸ್ತ್ರಗಳಲ್ಲಿ ಏನೆಲ್ಲ ಮಾತುಗಳನ್ನ ಬರೆದ್ಬಿಟ್ರು. ಬಾಪ್ ಏಸೆ ಕಬಿ ನಹಿ ಕಹೆಂಗೆ ಕಿ ಭಕ್ತಿ ಛೋಡೋ. ಯಾವತ್ತಾದ್ರೂ ಹೇಳಿದಾರ ಬಾಬಾ ಮುರಳಿಲಿ ಭಕ್ತಿ ಬಿಡಿ ಅಂತ? ಹೇಳಿದಾರ ಬಾಬಾ? ಭಕ್ತಿ ಯಾರಿಗೆ ಮಾಡ್ಬೇಕನ್ಸುತ್ತೋ ಮಾಡ್ಬೋದು, ಆದ್ರೆ ಯಾರು ಜಾಸ್ತಿ ಭಕ್ತಿ ಮಾಡಿರ್ತಾರಲ್ಲ ಅವ್ರ ಸಂಗಮೇಘದಲ್ಲಿ ಭಕ್ತಿ ಮಾಡೋದೇ ಇಲ್ಲ, ನಿಂತು ಹೋಗ್ಬಿಡುತ್ತೆ ಅವ್ರದ್ದು. ಯಾಕಂದ್ರೆ ಬೇಕಾದಷ್ಟು ಭಕ್ತಿ ಮಾಡಿ ಅವರಿಗೆ ಪೂರ್ಣ ಭಕ್ತಿ ಮುಗಿದವರು ಪೂರ್ಣ ಜ್ಞಾನದಲ್ಲಿ ಮುಳುಗ್ಬಿಡ್ತಾರೆ. ಅರ್ಧಮರ್ಧ ಭಕ್ತಿ ಮಾಡಿದವರು ಅವ್ರು ಇನ್ನೂ ಉಳ್ಕೊಂಡಿರುತ್ತೆ, ಬ್ಯಾಲೆನ್ಸ್ ಕೋಟ ಇರುತ್ತೆ ಅವ್ರದ್ದು. ಅವ್ರು ಭಕ್ತಿ ಮುಗಿಯ ತನಕನೂ ಭಕ್ತಿ ಮಾಡ್ತಿರ್ತಾರೆ. ಆದ್ರೆ ಬಾಬಾ ಎಂದು ಭಕ್ತಿ ಬಿಡಿ ಅಂತ ಹೇಳಿಲ್ಲ. ಅದಕ್ಕೆ ಭಕ್ತರಿಗೆ ಹೋಗಿ ನೀವು ಭಕ್ತಿ ಬಿಡಿ ಅನ್ನೋದ್ರಲ್ಲಿ ಏನೋ ಅರ್ಥ ಇಲ್ಲ. ಬಾಬಾ ಹತ್ರ ಕ್ಯೋಂಕಿ ಅಗರ್ ಯಹಾ ಬಿ ಚಲ ನಹಿ ಸಕೆ. ನೋಡಿ, ಅವ್ರಿಗೆ ಜ್ಞಾನದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ, ನಂಬಿಕೆ ಇಲ್ಲ, ನಿಶ್ಚಯ ಇಲ್ಲ ಅಂತಂದ್ರೆ ಅವರಿಗೆ ಅಟ್ಲೀಸ್ಟ್ ಭಕ್ತಿನಾದ್ರೂ ಮಾಡು ಅಂತ ಹೇಳ್ಬೇಕು. ಅವ್ರ ದೇವಸ್ಥಾನಕ್ಕೆ ಹೋದ್ರೆ ಅಥವಾ ಮನೆಯಲ್ಲಿ ಪೂಜೆ ಇತ್ಯಾದಿ ಮಾಡಿದ್ರೆ ಅವರನ್ನ ತಡಿಬಾರ್ದು. ಬಾಬಾ ಹೇಳ್ತಾರೆ, ಅವರು ವಹ ಬಿ छूट जाए तो न इधर का न उधर का रह जाएगा. ನೋಡಿ, ಅವರು ಜ್ಞಾನದಲ್ಲೂ ಪಕ್ಕ ಇಲ್ಲ, ಈ ಕಡೆ ಭಕ್ತಿನೂ ಮಾಡ್ತಾ ಇಲ್ಲ. ಭಕ್ತಿಲಿ ಎಷ್ಟೊಂದು ಕರ್ಮಕಾಂಡಗಳಿದ್ದಾವೆ ತಾನೆ, ಅದ್ರಲ್ಲ ವೃತ, ನಿಯಮ, ಶ್ರದ್ಧೆ, ಅದು ವಿಧಿಪೂರ್ವಕವಾಗಿ ಮಾಡ್ಬೇಕು. ಇಲ್ಲಿ ಈ ಕಡೆ ಭಕ್ತಿನೂ ಇಲ್ಲ, ಈ ಕಡೆ ಜ್ಞಾನನೂ ಇಲ್ಲ. ಅವ್ರೇನಾಗ್ಬಿಡ್ತಾರೆ? ಅಸುರರು, ರಾಕ್ಷಸರು. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಅಟ್ಲೀಸ್ಟ್ ಭಕ್ತರಿಗೆ ಭಯನಾದ್ರೂ ಇರುತ್ತೆ ಅಲ್ವಾ, ಒಂದು ಬುದ್ಧಿನಾದ್ರೂ ಸ್ವಲ್ಪ ಒಳ್ಳೇದಿರುತ್ತೆ. ಭಕ್ತಿ ಮಾಡಿ ಆದ್ರೂ ಅವ್ರ ಒಂದ್ ರೀತಿ ಸಕಾರಾತ್ಮಕ, ಅವ್ರು ತಕ್ಕ ಮಟ್ಟಕ್ಕೆ ಒಂದ್ ಸಕಾರಾತ್ಮಕ ವೈಬ್ರೇಷನ್ ಆದ್ರೂ ಪಡ್ಕೊಳ್ತಾರೆ ಅಲ್ವಾ. ಅದಕ್ಕೆ ಇಲ್ಲೂ ಅಲ್ಲ, ಇಲ್ಲ ಅಲ್ಲೂ ಇಲ್ಲ ಅನ್ನೋ ಹಾಗೆ ಆಗಬಾರ್ದು. ಕೊಯ್ ಕಾಮ್ ಕಾಹಿ ನಹಿ ರಹಾ, ಭಕ್ತಿನೂ ಇಲ್ಲ, ಜ್ಞಾನನೂ ಇಲ್ಲ ಅಂತಂದ್ರೆ ಅವ್ರು ಯಾವ ಕೆಲಸಕ್ಕೂ ಬಾರದವ್ರು ಆಗಿರ್ತಾರೆ. ಇನ್ನು ಜ್ಞಾನಕ್ಕೆ ಬಂದ್ರೆ ಕರೆಕ್ಟ್ ಜ್ಞಾನನ ಮಾಡ್ಬೇಕು, ದಿನ ಮುರಳಿ ಕೇಳ್ಬೇಕು, ಅಮೃತ ವೇಳೆ, ಶುದ್ಧ ಆಹಾರ, ಇಲ್ಲ ಭಕ್ತಿ ಮಾಡ್ಬೇಕು. ಎರಡರಲ್ಲಿ ಒಂದ್ ಮಾಡ್ಬೇಕು ಅಲ್ವಾ. ನಾನು ಬಾಬನ್ ಮಗು ಅನ್ನೋದು ಕ್ಲಾಸಿಗೆ ಬರೋದಿಲ್ಲ, ಮುರಳಿ ಕೇಳೋದಿಲ್ಲ, ಸಂಘಟನೆಯಲ್ಲಿಲ್ಲ, ಹಂಗಂದ್ರೆ ಭಕ್ತಿ ಮಾಡ್ರಿ, ಹೋಗ್ರಿ, ದಿನ ದೇವಸ್ಥಾನಕ್ಕೆ ಹೋಗ್ರಿ, ಅದಾದ್ರೂ ಮಾಡ್ಬೇಕಲ್ಲ. ಮಾಡ್ಬೇಕು ತಾನೆ ಯಾವ್ದೋ ಒಂದು. ಬಾಬಾ ಇದ್ರೆ ಅವ್ರು ಯಾವ ಕೆಲ್ಸಕ್ಕೂ ಬಾರದವ್ರು ಆಗ್ತಾರೆ ಅಂತಾರೆ ಬಾಬಾ. इसलिए तुम देखते हो कई मनुष्य ऐसे भी है जो भक्ति आदि कुछ नहीं करते हैं, बस ऐसे ही चलता रहता है. ಅದಕ್ಕಾಗಿ ನಾವು ಕೆಲವೊಮ್ಮೆ ನೋಡ್ತೀವಿ, ಈ ಕಡೆ ಭಕ್ತಿ ಮೇಲೂ ನಂಬಿಕೆ ಇಲ್ಲ, ಇಲ್ಲಿ ಜ್ಞಾನದಲ್ಲೂ ಪೂರ್ಣ ನಂಬೋದಿಲ್ಲ, ಅವ್ರ ಹಂಗೇ ನಡ್ಕೊಂಡು ಹೋಗ್ತಾ ಇರ್ತಾರೆ. कई तो कह देते भगवान ही अनेक रूप धरते हैं. अरे यह तो बेहद का ड्रामा अनादि बना बनाया है जो रिपीट होता रहता है.
इसलिए इसको अनादि अविनाशी ವರ್ಲ್ಡ್ ಡ್ರಾಮಾ कहा जाता है. ಭಕ್ತರು ಕೆಲವರು ಹೇಳ್ತಾರೆ ಭಗವಂತಂದ ಅನೇಕ ರೂಪ ಅಂತ. ಇದು ಬೇಹದ್ದಿನ ನಾಟಕ ಅನಾದಿ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇದೆ. ಇದು ಅದೇ ರಿಪೀಟ್ ಆಗ್ತಾ ಇರುತ್ತೆ. ಈ ಒಂದು ನಾಟಕಕ್ಕೆ ಅನಾದಿ ಅವಿನಾಶಿ ವರ್ಲ್ಡ್ ಡ್ರಾಮಾ ಎಂದು ಕರೆಯಲಾಗತ್ತೆ. ಇಸ್ಕೋ ಬಿ ತುಮ್ ಬಚ್ಚೆ ಹಿ ಸಮಜ್ ರಹೆ ಹೋ. ಈ ಮಾತನ್ನು ಕೂಡ ನೀವು ಮಕ್ಕಳೇ ತಿಳ್ಕೊಳ್ತಾ ಇದ್ದೀರಿ. ಅವ್ರಿಗೆ ಭಕ್ತರಿಗೆ ಇದು ಅರ್ಥನೇ ಆಗುದಿಲ್ಲ. ಇಸ್ಮೇ ಬಿ ತುಮ್ ಕುಮಾರಿಯೋ ಕೆ ಲಿಯೆ ತೋ ಬಹುತ್ ಸಹಜ ಹೇ. ನೋಡಿ, ಈ ಜ್ಞಾನ ಯಾರಿಗಾಗಿ ಸಹಜ ಅಂತೆ? ಕುಮಾರಿಯರಿಗಾಗಿ ಬಹಳ ಸಹಜ ಈ ಜ್ಞಾನ. ಮಾತಾओं ತೋ ಮಾತೆಯರಿಗೆ, ಕುಮಾರಿಯರಿಗೆ ಬಹಳ ಸಹಜ. ಮಾತೆಯರಿಗೆ ಸಹಜ ಇಲ್ವಾ? ಸೀಡಿ ಚಡೆ ವ ಉತರ್ನಾ ಪಡೆ. ನೀವು ಮೆಟ್ಟಿಲೇರಿದ್ದೀರಲ್ಲ ವಿಕಾರದ್ದು, ಅದರದ್ದು ಇಳಿಬೇಕಾಗತ್ತೆ. ಆದ್ರೆ ಕುಮಾರಿಯರಿಗೇನಿಲ್ಲ, ಏರ್ತಾನೆ ಹೋಗೋದೆ. ಒಂದ್ ಪುರುಷಾರ್ಥ ಮಾಡಿದ್ರೆ ಸಾಕು, ಅವ್ರ ಮೇಲೆನೆ ಹೋಗ್ತಾ ಇರ್ತಾರೆ. ಅದ್ರ ಮಾತೇರಿ ಇಳಿದು ಆಮೇಲೆ ಏರ್ಬೇಕಾಗ್ತದೆ. ಬಾಬಾ ಇದ್ರೆ ಕುಮಾರಿ ಕೂತು ಕೊಯ್ ಅವ್ರ ಬಂಧನೈ. ಮತ್ತೆ ಇನ್ನೊಂದು ಎರಡನೇ ಮಾತೇನು ಹೇಳ್ತಾರೆ ಬಾಬಾ ಅಂದ್ರೆ, ಕುಮಾರಿಯರಿಗೆ ಬೇರೆ ಯಾರ ಬಂಧನ ಇರೋದೇ ಇಲ್ಲ. ಮಾತೆಯರಿಗಾದ್ರೆ ಪತಿಯ ಬಂಧನ, ಮಕ್ಕಳ ಬಂಧನ, ಸಂಬಂಧಿಕರ ಬಂಧನ. ಹೆಚ್ಚು ಭಾರ ಯಾರಿಗಿರುತ್ತೆ? ಮಾತೆಯರಿಗಿರುತ್ತೆ, ಅಣ್ಣಂದ್ರಿಗಿರುತ್ತೆ. ಎಷ್ಟಿರುತ್ತೆ ತಾನೇ? ಮನೇಲಿ ಬಂದು ಹೋದವ್ರು ನೋಡ್ಕೋಬೇಕು, ಮನೆಯನ್ನು ಸುಧಾರಿಸ್ಬೇಕು, ಎಷ್ಟು ಬಂಧನಗಳು. ಬಾಬಾ ಇತರೆ ಕುಮಾರಿ ಕೂತು ಕೋಯಿ ಅವ್ರ ಬಂಧನ ಚಿಂತನ್ ಹಿ ನಹಿ. ಬೇರೆ ಯಾವ ಚಿಂತೆನೂ ಇಲ್ಲ ಕುಮಾರಿಯರಿಗೆ. ಬಾಪ್ಕ ಬಂಜಾನ. ಹಾಗಾಗಿ ಕುಮಾರಿಯರೇನಾಗ್ಬಿಡ್ಬೇಕು? ಬಾಬಾರವರ ಮಕ್ಕಳ ಆಗ್ಬಿಡ್ಬೇಕು. ಲೌಕಿಕ ಸಂಬಂಧಕ್ಕೂ ಭೂಲ ಪಾರಲೌಕಿಕ ಸಂಬಂಧ ಜೋಡನಾ ಹೇ. ಲೌಕಿಕ ಸಂಬಂಧವನ್ನ ಮರೆತು ಪಾರಲೌಕಿಕ ಸಂಬಂಧವನ್ನ ಜೋಡಿಸಬೇಕು ಅಂತಾರೆ ಬಾಬಾ. ಕಲಿಯುಗ ಮೇತೋ ಹೈ. ಕಲಿಯುಗದಲ್ಲೇನಿದೆ? ದುರ್ಗತಿ. ನೀಚೆ ಉತ್ತರ್ನಾ ಹಿ ಹೇ. ಕೆಳಗಡೆ ಇಳಿಯೋದೇ ಇದೆ. ಕಲಿಯುಗದಲ್ಲಂತೂ ದಿನಾ ದಿನ ಏನ್ ಮಾಡ್ತಾ ಇದ್ದಾರೆ? ಅವರು ಇಳಿದು ಹೋಗ್ತಾ ಇದ್ದಾರೆ, ತಮೋ ಪ್ರಧಾನ ಆಗ್ತಾ ಇದ್ದಾರೆ, ಎಲ್ಲ ಕಳ್ಕೊಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಲೌಕಿಕ ಸಂಬಂಧ ಮರೆತು ಪಾರಲೌಕಿಕ ಸಂಬಂಧವನ್ನ ಜೋಡಿಸ್ರಿ. ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ನೀಚೆ ಉತ್ತರ್ನಾ ಹಿ ಹೇ. ಇನ್ನೂ ಕೆಳಗಡೆ ಇಳಿಯುತ್ತಿದ್ದು ಡ್ರಾಮಾ ಅನುಸಾರ, ನಾಟಕದ ಅನುಸಾರವಾಗಿ. ಭಾರತವಾಸಿ ಕಹತೆಯ ಸಬ್ ಕುಚ್ ಈಶ್ವರ್ ಕಾ ಹೇ. ಭಾರತವಾಸಿಗಳೇನ್ ಹೇಳ್ತಾರೆ? ಭಾರತದಲ್ಲಿ ಒಂದು ಬಿಲೀಫ್ ಸಿಸ್ಟಮ್ ಇದೆ, ಎಲ್ಲವೂ ಭಗವಂತಂದೇ. ಎಲ್ಲಾ ಕೊಟ್ಟಿದ್ಯಾರೋ ಭಗವಂತನೇ. ಅವನ ಆಜ್ಞೆಯಲ್ಲೇನೆ ಈ ಜಗತ್ತು ನಡೀತಾ ಇದೆ. ಒಂದು ಹುಲ್ಲು ಕಡ್ಡೆ ಅಲ್ಲಾಡಲು ಭಗವಂತನ ಆಜ್ಞೆ ಬೇಕು. ಹೀಗೆಲ್ಲ ಅವರು ತಿಳ್ಕೊಂಡಿದ್ದಾರೆ. ಮಾಲಿಕ್ ಹೇ. ಅವರೇ ಯಾರು? ಮಾಲೀಕ. ತುಮ್ ಕೌನ್ ಹೋ? ನೀವ್ಯಾರು? ನೀವ್ಯಾರು? ಹಮ್ ಆತ್ಮ ಹೇ. ನಾವ್ಯಾರು? ಆತ್ಮ. ಬಾಕಿ ಸಬ್ ಕುಚ್ ಈಶ್ವರ ಕಾ ಹೇ. ಇವೆಲ್ಲವೂ ಯಾರದ್ದು? ಈಶ್ವರಂತು. ಯ ದೇಹ ಆದಿ ಜೋ ಕುಛೆ. ಈ ದೇಹ ಕೊಟ್ಟಿದ್ದು ಯಾರು? ಈ ದೇಹ ಕೊಟ್ಟಿದ್ದು ಯಾರು? ಪರಮಾತ್ಮನೇ ದಿಯಾ ಹೇ. ಭಾರತವಾಸಿಗಳ ಪ್ರಕಾರ ಈ ಶರೀರ ಕೂಡ ಭಗವಂತನೇ ಕೊಟ್ಟಿದ್ದು. ಮುಖ್ಸೆ ಕಹತೆ ಠೀಕ್. ಇದು ಕರೆಕ್ಟೇ. ಅವ್ರು ಏನ್ ಹೇಳ್ತಾರಲ್ಲ ಮುಖದಿಂದ, ಅದು ಕರೆಕ್ಟೇ ಇದೆ. ಕದೇತೆಯ ಸಬ್ ಕುಚ್ ಈಶ್ವರನೇ ದಿಯಾ. ಇವೆಲ್ಲ ಕೊಟ್ಟಿದ್ದು ಭಗವಂತನೇ, ಈಶ್ವರನೇ. ಅಚ್ಚಾ, ಸರಿ, ಇಲ್ಲಿ ತನಕ ಸರಿ ಇದೆ. ಅಚ್ಚಾ, ಫಿರ್ ಉನ್ಕಿ ದಿ ಹುಯಿ ಚೀಸ್ ಮೇ ಖ್ಯಾನಾತ್ ಥೋಡಿ ಡಾಲ್ನಿ ಚಾಹಿಯೇ. ಸರಿ, ಅವ್ರು ಕೊಟ್ಟಿರುವಂತ ವಸ್ತು ತಾನೆ, ಹಾಗಾದ್ರೆ ಅದರ ಮೇಲೆ ನಿಮ್ಗೆ ಯಾಕೆ ಕಣ್ಣು? ಅದರ ಮೇಲೆ ನಿಮ್ಗೆ ಯಾಕೆ ಮೋಹ? ಭಗವಂತ ಕೊಟ್ಟಿದ್ದಲ್ವಾ? ಹಾಗಾದ್ರೆ ಅವ್ರು ಭಗವಂತನಿಗೆ ಕೊಡಿ. ಈಗ ಬರೀ ಬಾಯಿಂದ ಹೇಳಿದ್ರಿ ಅಲ್ಲಿ, ಈಗ ಭಗವಂತ ಬಂದಿದ್ದಾರೆ, ಕೇಳ್ತಾ ಇದ್ದಾರೆ, ತನು ಮೂಲಕ ನೀವು ಸಮರ್ಪಣೆ ಆಗ್ರಿ ಅಂತ. ಕೊಡ್ರಿ ಈಗ. ಹಂಗಂದ್ರೆ ಅವರ ವಸ್ತುವಿನ ಮೇಲೆ ನಿಮ್ಗೆ ಯಾಕೆ ಕಣ್ಣು? ಅವರ ಆಸ್ತಿ ಮೇಲೆ ನಿಮ್ಗೆ ಯಾಕೆ ಕಣ್ಣು? ಪರಂತು ಉಸ್ ಪರ್ ಬಿ ಚಲ್ತೆ ನಹಿ. ಹಂಗ ಹೇಳಿದ್ರೆ ಅದ್ರಂಗೂ ನಡೆಯೋದಿಲ್ಲ ಅವ್ರು. ಸರಿ, ಶರೀರ ಭಗವಂತ ಕೊಟ್ಟಿದ್ದಲ್ಲ, ಅವನಿಗೆ ಅರ್ಪಿಸ್ಕೊಡ್ರಿ ಶರೀರ, ಬಾಬನ ಸಮರ್ಪಣೆ ಆಗ್ರಿ. ಇಲ್ಲ, ಅದು ನಡೆಯಲ್ಲ. ಅವರು ರಾವಣ ಮತ ಪರ್ ಚಲ್ತೆ. ರಾವಣನ ಮತದಂತೆ ನಡೀತಾರೆ. ಪಾಪ್ ಸಮझाते ತುಮ್ ತೋ ಟ್ರಸ್ಟಿ ಹೋ. ಶುಭಾಬ ಹೇಳ್ತಾರೆ, ಮಕ್ಳೇ ನೀವ್ಯಾರು? ಟ್ರಸ್ಟಿ. ಈ ಶರೀರ ಶುಭಾಬರವ್ರದೆ. ಆದ್ರೆ ಶರೀರವನ್ನ ಹೆಂಗ್ ನಡೆಸ್ತೀರಿ? ಬಾಬಾರವರ ಶ್ರೀಮತದಂತೆ ಟ್ರಸ್ಟಿ ಆಗಿದ್ದು ನಂದಲ್ಲ, ಬಾಬಾರವರ ಅಮಾನತ್ತಿದು. ಈ ಅಮಾನತ್ ಬಾಬಾರವರ ಆಸ್ತಿ ಇದು. ಈ ಆಸ್ತಿನ ನನಗೆ ಹೆಂಗ ಬೇಕು ಹಂಗೆ ಬಳಸೋದಲ್ಲ. ನೀವು ಮಕ್ಕಳು ಟ್ರಸ್ಟಿ ಆಗಿದ್ದೀರಿ.
परंतु रावण संप्रदाय होने कारण तुम ट्रस्टी पने में अपने को धोखा देते हो. ಆದ್ರೆ ರಾವಣನ ಸಂಪ್ರದಾಯ ಇರುವ ಕಾರಣದಿಂದ ಟ್ರಸ್ಟಿತನದಲ್ಲೂ ಕೂಡ ಏನ್ ನಡೀತದೆ, ಮೋಸ ನಡೀತದೆ. ಮುಕ್ಸಿ ಕತೆ ಏಕ್ ಹೋ, ಬಾಯಿಂದ ಒಂದ್ ಹೇಳ್ತೀರಿ ಆದ್ರೆ ಮಾಡೋದು ಇನ್ನೊಂದ್ ಮಾಡ್ತೀರಿ. बाप ने चीज दी फिर ले ली तो उसमें तुमको दुख क्यों होता है ಅಲ್ವಾ. ಭಕ್ತರು ಇದು ಭಗವಂತನೇ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅಕಸ್ಮಾತ್ ಶರೀರ ಕೊಟ್ಟ ಅವನು ಅಂತ ಹೇಳಿ ಅಕಸ್ಮಾತ್ ಶರೀರ ಹೋಗ್ಬಿಟ್ರೆ ಅದಕ್ಕೂ ಹೇಳ್ತಾರ ಅವ್ರು, ಭಗವಂತ ಕಿತ್ಕೊಂಡ್ಬಿಟ್ಟ, ಭಗವಂತ ತಗೊಂಡ್ಬಿಟ್ಟ, ಕೊಟ್ಟಿದ್ದ ತಗೊಂಡ್ಬಿಟ್ಟ, ಆಯ್ತು ಅವನ ವಸ್ತುವನ್ನು ತಗೊಂಡ್ರೆ ನಿಮ್ಗೆ ಯಾಕೆ ದುಃಖ ಆಗ್ಬೇಕು, ನಿಮ್ಗ್ಯಾಕೆ ಅವನ ವಸ್ತು ಮೇಲೆ ಕಣ್ಣು, ಅವನು ಕೊಟ್ಟ ತಗೊಂಡ, ಅವನು ಬೇಕಿತ್ತು ತಗೊಂಡ ಅಂತ ಸುಮ್ನೆ ಆಗ್ಬೋದಿತ್ತಲ್ಲ. ಇಲ್ಲ, ಮಮತ ಮಿಟಾನೆ ಕೆ ಲಿಯೆ ಬಾತೆ ಬಾಪ್ ಅಪ್ನೆ ಬಚ್ಚೋಂಕು ಸಮझाते हैं. ನೋಡಿ, ನಮ್ ದೇಹದ ಮೇಲೂ ಕೂಡ ಮಮತ್ವ ಬಿಡ್ಬೇಕು ಅನ್ನೋಂತ ವಿಷಯಕ್ಕೆ ಬಾಬಾ ನಾವು ಮಕ್ಕಳಿಗೆ ಮಾತುಗಳನ್ನ ತಿಳಿಸ್ತಾರೆ. ಬಾಬ್ ಆಯೆ, ಈಗಂತೂ ಬಾಬಾ ಬಂದ್ಬಿಟ್ಟಿದ್ದಾರೆ. ಭಕ್ತಿಯಲ್ಲೇ ಅವ್ರ ಹಂಗೆ ಬಾಯಿಂದ ಹೇಳ್ತಾರೆ. ಭಲೆ ಪಾಪ ಅವ್ರಿಗೆ ಅನುಭವ ಮಾಡ್ಲಿಕ್ಕೆ ಆಗಲ್ಲ, ಆದ್ರೂ ಅವ್ರು ಆ ರೀತಿ ಹೇಳ್ತಾರೆ. ಈಗಂತೂ ಬಾಬಾ ಬಂದ್ಬಿಟ್ಟಿದ್ದಾರೆ. ತುಮ್ನೆ ಹಿ ಪುಕಾರ ಹೇ, ಯಾಕೆ ಬಂದಿದ್ದಾರೆ ಬಾಬಾ, ನೀವೇ ತಾನೇ ಕರೆದಿದ್ದು. ಬಾಪ್ ಹಮ್ಕೋ ಸಾತ್ ಲೇ ಚಲೋ, ಬಾಬಾ ನಮ್ಮನ್ನ ಜೊತೆ ಕರ್ಕೊಂಡು ಹೋಗು ಅಂತ ಕರೆದ್ರಿ ತಾನೆ. ಹಮ ರಾವಣ ರಾಜ್ಯ ಮೇ ಬಹುತ್ ದುಃಖಿ ಹೇ, ಆಕರ್ ಹಮ್ಕೋ ಪಾವನ್ ಬನಾವ್, ರಾವಣ ರಾಜ್ಯದಲ್ಲಿ ಬಹಳ ದುಃಖಿಗಳಾಗ್ಬಿಟ್ಟಿದೀವಿ, ನಮ್ಮನ್ನ ಕರ್ಕೊಂಡು ಹೋಗು ಅಂತ ನೀವೇ ಕರೆದ್ರಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಪಾವನ ಆಗದೆ ನಾವು ಹೋಗಲು ಸಾಧ್ಯ ಇಲ್ಲ. ಹಮ್ಕೋ ಲೇ ಚಲೋ, ನಮ್ಮನ್ನ ಕರ್ಕೊಂಡು ಹೋಗು ಅಲ್ವಾ. ಕಹ ಎಲ್ಲಿ ಕರ್ಕೊಂಡು ಹೋಗು ಅಲ್ವಾ, ಕರ್ಕೊಂಡು ಹೋಗು ಭಗವಂತ ಅಂತ ಕರೆದ್ವಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅವರು, ಘರ್ ಲೇ ಚಲೋ, ಮನೆ ಕರ್ಕೊಂಡು ಹೋಗು. ಸಬ್ ಕಹತೆ ಹಮ್ ಘರ್ ಜಾಯ್, ಎಲ್ಲರೂ ಹೇಳ್ತಾರೆ ನಾವು ಮನೆಗೆ ಹೋಗ್ಬೇಕು ಅಂತ. ಶ್ರೀಕೃಷ್ಣಕ್ಕೆ ಭಕ್ತ ಚಾತೆ, ಶ್ರೀಕೃಷ್ಣನ ಭಕ್ತರು ಏನ್ ಹೇಳ್ತಾರೆ, ಶ್ರೀಕೃಷ್ಣನ ಭಕ್ತರು ಎಲ್ಲಿ ಹೋಗ್ಲಿಕ್ಕೆ ಬಯಸ್ತಾರೆ, ವೈಕುಂಠಕ್ಕೆ, ಶ್ರೀಕೃಷ್ಣಪುರಿಗೆ. ಸತ್ಯುಗ್ ಹಿ ಯಾದ್ ರಹತಾ ಹೈ, ಅವರಿಗೆ ಸತ್ಯುಗವೇ ನೆನಪಿರುತ್ತೆ. ಪ್ಯಾರಿ ಚೀಸ್ ಹೈ, ಸತ್ಯುಗ ಏನಾಗಿದೆ, ಬಹಳ ಪ್ರಿಯ ವಸ್ತು, ಪ್ರಿಯ ಜಗತ್ತದು. ಮನುಷ್ಯ ಮರ್ತಾ ಹೇ ತೋ ಸ್ವರ್ಗ ಜಾತಾ ನಹಿ, ಅವ್ರು ತಿಳ್ಕೊಂಡಿದ್ದಾರೆ ಸತ್ರ ವೈಕುಂಠಕ್ಕೆ ಹೋಗ್ಬಿಡ್ತೀವಿ, ವೈಕುಂಠ ವಾಸಿ ಆದ್ರು ಅಂತ ಹೇಳ್ತಾರೆ. ಆದ್ರೆ ಮನುಷ್ಯರು ಸತ್ರೆ ಯಾರು ಸ್ವರ್ಗಕ್ಕೆ ಹೋಗೋದಿಲ್ಲ. ಸ್ವರ್ಗತೋ ಯಾಕೆ ಹೋಗಲ್ಲ, ಸ್ವರ್ಗ ಅಂತೂ ಸತ್ಯುಗದಲ್ಲಿ ಇರುತ್ತದು, ಕಲಿಯುಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗ ನರಕವಾಗಿದೆ, ಕಲಿಯುಗದಲ್ಲಿ ಶರೀರ ಬಿಟ್ರೆ ಅವರು ನರಕದಲ್ಲೇ ಜನ್ಮ ತಗೊಳ್ತಾರೆ. ತೋ ಜರೂರ್ ಪುನರ್ಜನ್ಮ ನರಕ ಮೇ ಹಿ ಹೋಗಾ, ಯಾ ಕೋಯಿ ಸತ್ಯುಗ ಥೋಡೆ ಹಿ ಹೇ. ಸತ್ತವರೆಲ್ಲ ವೈಕುಂಠಕ್ಕೆ, ಸತ್ಯುಗಕ್ಕೆ ಹೋಗ್ಲಿಕ್ಕೆ ಈಗೇನ್ ಸತ್ಯುಗನ, ಈಗ ನಡೀತಿರೋದು ಕಲಿಯುಗ. ಅವತ್ತು ವಂಡರ್ ಆಫ್ ವರ್ಲ್ಡ್ ಹೇ, ಸ್ವರ್ಗ ಏನದು, ವಂಡರ್ ಆಫ್ ವರ್ಲ್ಡ್ ಅದು. कहते भी हैं, समझते भी हैं, फिर भी कोई मरता है. ಹೇಳ್ತಾರೆ ಬಹಳ ಅದ್ಭುತ ಸ್ವರ್ಗ ಅಂದ್ರೆ, ಅಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ವರ್ಣನೆ ಮಾಡ್ತಾರೆ, ತಿಳ್ಕೊಂಡಿದ್ದಾರೆ. ಆದ್ರೂ ಕೂಡ ಯಾರಾದ್ರೂ ಸತ್ರೆ ಏನೇ ಬಿಡ್ತಾರೆ, ಸ್ವರ್ಗಕ್ಕೆ ಹೋದ್ರು. ಬಾಪ್ ಕೆ ಪಾಸ್ ಜೋ 84 के चक्र की नॉलेज है वह बाप ही दे सकता है. 84 ಜನ್ಮದ ನಾಲೆಜ್ ಏನ್ ಬಾಬರ ಹತ್ರ ಇದೆ, ಅದನ್ನ ಬಾಬಾ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ತುಮ್ತೋ ಅಪನೆ ಕೋ ದೇಹ ಸಮಜ್ತೆ ವಹ, ನಿಮ್ಮನ್ನ ನೀವು ದೇಹ ಅಂತ ತಿಳ್ಕೊಂಡಿದ್ರಲ್ಲ, ಅದು ರಾಂಗ್ ಥಾ, ತಪ್ಪಾಗಿತ್ತು. ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ ಆತ್ಮಾಭಿಮಾನಿ ಆಗ್ರಿ. ಶ್ರೀಕೃಷ್ಣ ಅಂತೂ ಆತ್ಮಾಭಿಮಾನಿ ಆಗ್ರಿ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಉನ್ಕೋ ತೋ ಅಪನಿ ದೇಹ ಹೇನಾ, ಶ್ರೀಕೃಷ್ಣನಿಗೆ ತಮ್ಮದೇ ಆಗಿರುವಂತ ದೇಹ ಇದೆ ತಾನೆ. ಶಿವಬಾಬರವ್ರಿಗೆ ದೇಹ ಇಲ್ಲ, ಅವ್ರದೇ ಆಗಿದ್ದು. ಅದಕ್ಕಾಗಿ ಈ ರಥ ಏನಿದೆ, ಅವ್ರು ಯಾರ ರಥದಲ್ಲಿ ಕೂತಿದಾರಲ್ಲ, ಇದು ಯಾರ ರಥ, ಇದು ಯಾರ ದೇಹ, ಬ್ರಹ್ಮ ಬಾಬರವ್ರದ್ದು. ಅವ್ರ ಬ್ರಹ್ಮ ಬಾಬರ ದೇಹದಲ್ಲಿ ಅವರು ವಿರಾಜಮಾನ ಆಗಿದ್ದಾರೆ. ಉನ್ಕಾ ಯಹ ರಥ ಹೇ ತೋ ಇನ್ಕಾ ಭಿ ರಥ ಹೇ. ನೋಡ್ರಿ, ಇದು ಇಬ್ಬರ ರಥ, ಬ್ರಹ್ಮ ಬಾಬರದ್ದು ರಥ, ಶಿವಬಾಬರದ್ದು ರಥ. ಯಾವುದು ಅಲ್ವಾ, ಇನ್ಕಾ ಭಿ ರಥ ಹೇ, ಇನ್ಕಿ ಅಪನಿ ಆತ್ಮಾ ಭಿ ಹೇ. ನೋಡಿ, ಬ್ರಹ್ಮ ಬಾಬರ ಶರೀರಕ್ಕೆ ಅವ್ರದ್ದೇ ಆಗಿರುವಂತ ಆತ್ಮನೂ ಇದೆ. ಬಾಬಾ ಕಾ ಭಿ ಲೋನ್ ಲಿಯಾ ಹುವಾ ಹೈ. ಆದ್ರೆ ಶಿವ ಬಾಬಾ ಏನ್ ಮಾಡಿದ್ರು, ಆಲ್ರೆಡಿ ಆತ್ಮ ಇರುವಂತ ರಥದ ಲೋನ್ ಆಗಿ ತಗೊಂಡಿದ್ದಾರೆ. ರಥವನ್ನ, ಶರೀರವನ್ನ ಬಾಡಿಗೆಗೆ ತಗೊಂಡಿದ್ದಾರೆ, ಅಥವಾ ಸಾಲಕ್ಕಾಗಿ ತಗೊಂಡಿದ್ದಾರೆ. ಬಾಪ್ ಕಹತೆ ಮೈ ಇನ್ಕಾ ಆಧಾರ್ ಲೇತಾ. ಶಿವ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಬ್ರಹ್ಮ ಬಾಬರವರ ಆಧಾರವನ್ನ ತೆಗೆದುಕೊಳ್ತೇನೆ. ಅಪನಾ ತೋ ಹೇ ನೈ, ಯಾಕೆಂದ್ರೆ ನಂದೇ ಆಗಿರುವಂತ ದೇಹ, ರಥ ಅಥವಾ ಮನೆ ನನಗೆ ಇಲ್ಲ ತಾನೆ. ತೋ ಪಡಾಯಂಗೆ ಕೈಸೆ, ನಾನು ಈ ಶರೀರದಲ್ಲಿ ಬರ್ದೇ ಇದ್ರೆ ನಿಮ್ಗೆ ಓದಿಸ್ಬೇಕು ಹೇಗೆ. बाप रोज बैठ बच्चों को कशिश करते हैं,
कि अपने को आत्मा समझ और बाबा को देखो. ನೋಡಿ ಬಾಬಾ ಅಂತೂ ಪ್ರತಿದಿನ ನಮ್ಗೇನ್ ಮಾಡ್ತಾರೆ, ಆಕರ್ಷಣೆ ಮಾಡ್ತಾರೆ, ಸೆಳೀತಾರೆ ನಮ್ಮನ್ನ. ಇತ್ತೀಚೆ ಮುರಳಿಲಿ ಇತ್ತು ತಾನೆ, ಬಾಬಾ ಹೆಚ್ಚು ಸೆಳೆಯೋದು ಆತ್ಮಗಳನ್ನ ಯಾವಾಗ, ಅಮೃತ ವೇಳೆಯಲ್ಲಿ ಬಾಬಾ ಮಕ್ಕಳಿಗೆ ಆಕರ್ಷಣೆ ಮಾಡ್ತಾರೆ. ಹೇಳ್ತಾರೆ ಬಾಬಾ, ಮಕ್ಕಳೇ ತಮ್ಮನ ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ, ಮತ್ತೇನ್ ಮಾಡ್ರಿ, ಬಾಬಾಕೋ ದೇಕು. ನೋಡಿ ಯೋಗ ಮಾಡ್ಲಿಕ್ಕೆ ಬಾಬಾ ಮೆಥಡ್ ಕಲಿಸ್ತಾ ಇದ್ದಾರೆ. ಬಾಬಾರ್ನ ನೋಡ್ತಾ ಇದೆ ಅಂದ್ರೆ ಬರೀ ಈ ಕಣ್ಣಿಂದಷ್ಟೇ ಇಲ್ಲ, ಒಳಗಿನ ಕಣ್ಣಿಂದಲೂ ಕೂಡ, ಬುದ್ಧಿ ಕಣ್ಣಿಂದಲೂ ಕೂಡ ಬಾಬಾ ಅವ್ರನ್ನೇ ನೋಡ್ತಾ ಇರ್ಬೇಕು. ಬಾಬಾ ಏನ್ ಮಾಡ್ತಾ ಇರ್ತಾರೆ, ನಮ್ಮನ್ನ ಸೆಳೀತಾ ಇರ್ತಾರೆ. ಹಾಗೆ ಬಾಬಾರವರು ಕರೆಂಟ್ ಕೊಡ್ತಾ ಇರ್ತಾರೆ, ಆ ಕರೆಂಟ್ ಅನ್ನ ತಗೊಳ್ತಾ ಇರ್ಬೇಕು. ಬಾಬಾ ನಮ್ಮನ್ನ ನೋಡ್ತಾ ಇರ್ತಾರೆ, ನಾವು ಬಾಬಾ ಅವ್ರನ್ನ ನೋಡ್ತಾ ಇರ್ಬೇಕು. ಇದೇ ಯೋಗ. ನೋಡಿ ಸರಳ ಮಾಡಿ ಹೇಳ್ಬಿಟ್ರು ತಾನೆ ಬಾಬಾ. ಶರೀರ್ ಭೀ ಭೂಲ್ ಜಾಯೆ, ಈ ಶರೀರ ಕೂಡ ಏನ್ ಮಾಡ್ಬಿಡ್ಬೇಕು, ಮರ್ತ್ ಬಿಡ್ಬೇಕು. ಯಾಕೆಂದ್ರೆ ಶರೀರ ರಬ್ಬರ್ ತಾನೆ. ರಬ್ಬರು ಮತ್ತಂತೇನು ಅಥವಾ ರಬ್ಬರ್ ಅನ್ನ ಪವರ್ಗೆ ಎಂದು ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಶರೀರ ಮರಿಬೇಕು, ಈ ರಬ್ಬರ್ ಅನ್ನ ಮರಿಬೇಕು. ಹಮ್ ತುಮ್ಕೋ ದೇಖೆ ತುಮ್ ಹಮ್ಕೋ ದೇಖೋ. ಯೋಗ ಮಾಡುವಾಗ ಏನ್ ಮಾಡ್ರಿ, ನಾನು ನಿಮ್ಮನ್ನೇ ನೋಡ್ತಿರ್ತೇನೆ, ನೀವೇನ್ ಮಾಡ್ರಿ, ನನ್ನನ್ನೇ ನೋಡ್ರಿ. ಬಾಬಾ ನಮ್ಮ ನೋಡ್ತಿರ್ತಾರೆ, ನಾವು ಬಾಬಾವ್ರ ನೋಡ್ತಾ ಕುತ್ಕೊಂಡ್ಬಿಡ್ಬೇಕು. ತುಮ್ ಜಿತ್ನಾ ಬಾಪ್ಕೋ ದೇಖೆಂಗೆ, ನೀವ್ ಎಷ್ಟು ತಂದೆಯನ್ನ ನೋಡ್ತಾ ಇರ್ತೀರಿ ಅಷ್ಟು ಪವಿತ್ರ ಹೋತೆ ಜಾಯಂಗೆ. ಎಷ್ಟು ಈಸಿ ತಾನೆ, ಇಷ್ಟು ಈಸಿ ಸಬ್ಜೆಕ್ಟ್ಗೂ ಕೂಡ ಏನ್ ಮಾಡ್ತದೆ, ಗುಪ್ತವಾಗಿ ಡಿಫಿಕಲ್ಟ್ ಮಾಡ್ತಾ ಇರುತ್ತೆ. ಯೋಗ ಅಂದ್ರೆ ಏನಂತ ಹೇಳಿದ್ರು ಬಾಬಾ, ಬಾಬಾ ನಮ್ಮ ನೋಡ್ತಿರ್ತಾರೆ, ನಾವು ಬಾಬಾ ಅವ್ರನ್ನೇ ನೋಡ್ತಾ ಇರ್ಬೇಕು. ಬಾಬಾ ಕರೆಂಟ್ ಕೊಡ್ತಾ ಇರ್ತಾರೆ, ನಾವು ಕರೆಂಟ್ ಅನ್ನ ತಗೊಳ್ತಾ ಇರ್ಬೇಕು. ಬಾಬಾ ಹೇಳ್ತಾರೆ, ನೀವ್ ಎಷ್ಟು ಬಾಬಾ ಅವ್ರನ್ನ ನೋಡ್ತಾ ಹೋಗ್ತಿರಲ್ಲ ಈ ತರ, ಅಷ್ಟು ಏನಾಗ್ತಾ ಹೋಗ್ತೀರಿ, ಪವಿತ್ರ ಆಗ್ತಾ ಹೋಗ್ಬಿಡ್ತೀರಿ. ಅವ್ರ ಕೊಯ್ ಉಪಾಯ ಪಾವನ್ ಬನ್ನೇಕ ನಹಿ. ಇದೇ ಪಾವನ ಆಗುವ ಯುಕ್ತಿ. ಇದನ್ ಬಿಟ್ರೆ ಬೇರೆ ಯಾವುದು ಯುಕ್ತಿ ಉಪಾಯ ಇಲ್ವೇ ಇಲ್ಲ ಪಾವನ ಆಗ್ಲಿಕ್ಕೆ. ಅಗರ್ ಹೋ ತೋ ಬತಾವ್. ಬಾಬಾ ನಮ್ ಕೇಳ್ತಾ ಇದ್ದಾರೆ, ಅಕಸ್ಮಾತ್ ಪಾವನ ಆಗುವಂತ ಯುಕ್ತಿ ಬೇರೆದಿದ್ರೆ ನಂಗೂ ಹೇಳ್ರಿ, ನಂಗೆ ಹೇಳ್ರಿ ನೋಡೋಣ. ಜಿಸ್ಸೆ ಆತ್ಮ ಪವಿತ್ರ ಹೋತ. ಬಾಬಾ ಇದರಿಂದನೂ ಆತ್ಮ ಪವಿತ್ರ ಆಗತ್ತೆ, ಹೇಳ್ರಿ ನೋಡೋಣ. ಇದೆಯಾ ಅಂತದ ಯಾವ್ದಾದ್ರು ಈ ಜಗತ್ನಲ್ಲಿ, ಭಾರತದಲ್ಲಿ ಪ್ರಸಿದ್ಧ ಇರೋದು ಪಾವನ ಆಗೋದಕ್ಕೆ ಗಂಗಾ ನದಿ ನೀರು. ಬಾಬಾ ಹೇಳ್ತಾರೆ, ಗಂಗಾಕ್ಕೆ ಪಾನಿ ಸೇತೋ ನಹಿ ಹೋಗಿ. ಗಂಗಾ ನದಿಯ ನೀರಿಂದು ಕೂಡ ನಾವು ಪಾವನ ಆಗ್ಲಿಕ್ಕೆ ಆಗಲ್ಲ. ಪಾಲಿತು ಕೊಯ್ ಕೋಬಿ ಬಾಬಾ ಕ ಪರಿಚಯ ದೇನಾ. ನೋಡಿ ಬಾಬಾ ಟಾಪಿಕ್ ಹೆಂಗೆ ಸಡನ್ ಚೇಂಜ್ ಮಾಡಿದ್ರು, ಎಲ್ಲಿಂದ ಎಲ್ಲಿಗೆ ಜಂಪ್ ಮಾಡ್ತಾರೆ ಬಾಬಾ. ಸಾಗರ ತಾನೆ, ಸಾಗರದ ಅಲೆಗಳನ್ನ ಬರ್ತದೆ, ಒಂದ್ ದೊಡ್ಡದು ಸಣ್ಣದು ಬರ್ತಿರುತ್ತೆ, ಎಲ್ಲಿಂದ ಎಲ್ಲೋ ತಗೊಂಡ್ ಹೋಗತ್ತದ ನೀರನ್ನ. ಪಾಲಿತು ಕೊಯ್ ಬಿ, ಫಸ್ಟ್ ಏನ್ ಮಾಡ್ರಿ ನೀವು, ಬಾಬನ್ ಪರಿಚಯ ಎಲ್ಲರಿಗೂ ಕೊಡಿ. ಏಸಾ ಬಾಪ್ ತೋ ಅವ್ರ ಕೊಯ್ ಹೋತಾನೆ, ಇಂತ ತಂದೆ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಬ್ಜ್ ಬೇಕು, ಆದ್ರೆ ನೀವು ಜ್ಞಾನ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರ ನಾಡಿ ನೋಡ್ರಿ, ಇವ್ರು ಈ ಜ್ಞಾನ ತಗೊಳ್ಳಿಕ್ಕೆ ಯೋಗ್ಯರಾ, ಇವ್ರ ನಾಡಿ ದೇವತಾ ನಾಡಿ ಇದೆಯಾ ಅದು ಗೊತ್ತಾಗ್ಬಿಡುತ್ತೆ ತಾನೆ. ಏಸೆ ಸಮझा है जो चक्रित हो जाए, समझे बरोबर इनको परमात्मा कहा जाता है. अभी तुम बच्चों को बाप अपना परिचय दे रहे हैं, मैं कौन हूँ यह भी बच्चों को मालूम है. ನಾವ್ ಯಾರು ಇದು ಬಾಬಾ ನಾವು ಮಕ್ಕಳಿಗೆ ಹೇಳಿದ್ದಾರೆ, ಇದು ನಾವು ಮಕ್ಕಳಿಗೆ ಗೊತ್ತಿದೆ. ಹಿಸ್ಟ್ರಿ ಹೋತಿ ಹೇ ಜೋ ಇಸ್ ಕುಲ್ ಕೆ ಹೋಂಗೆ ವಹಿ ಆಯಂಗೆ. ಯಾರು ಇಲ್ಲದವ್ರು ಇದ್ದಾರಲ್ಲ, ನೀವು ಒಂದ್ ಸ್ವಲ್ಪ ಜ್ಞಾನ ಕೊಟ್ಬಿಟ್ರೆ ಸಾಕು, ಅವ್ರು ಸ್ವೀಕಾರ ಮಾಡ್ಬಿಡ್ತಾರ. ಇವ್ರೇ ನಮ್ ತಂದೆ, ಇವ್ರೆ ನನ್ನ ಆತ್ಮ ಅಂತ ಅರ್ಥ ಆಗೋಗ್ಬಿಡುತ್ತ ಅವ್ರಿಗೆ. ನಮ್ಮ ಕುಲದವರೇ ಇಲ್ಲಿ ಬರ್ಲಿಕ್ಕೆ ಸಾಧ್ಯ. ಬಾಕಿ ಸಬ್ ಇನ್ನುಳಿದವರೆಲ್ಲ ತಮ್ಮ ತಮ್ಮ ಧರ್ಮದಲ್ಲಿ ಅವರು ಹೊರಟು ಹೋಗ್ತಾರೆ. ಹಾಗಾಗಿ ಅವ್ರ ಆ ನಾಡಿ ನಮ್ಗೆ ಅರ್ಥ ಆದ್ರೆ ಅವ್ರ ಹಿಂದೆ ನಮ್ಗೆ ಬೀಳೋ ಅವಶ್ಯಕತೆ ಇಲ್ಲ. जो और धर्मों में कन्वर्ट हो गए वह फिर निकल अपने अपने सेक्शन में चले जाएंगे. ಯಾರ್ಯಾರು ಯಾವ್ಯಾವ ಧರ್ಮದಲ್ಲಿ ಕನ್ವರ್ಟ್ ಆಗಿ ಹೋಗಿರ್ತಾರೋ ಅವರೆಲ್ಲ ದೇವತಾ ಧರ್ಮದ, ಬೇರೆ ಧರ್ಮ ಕನ್ವರ್ಟ್ ಆಗಿ ಹೋಗಿರ್ತಾರಲ್ಲ ಅವರೆಲ್ಲ ವಾಪಸ್ ಮತ್ತೆ ದೇವತಾ ಧರ್ಮಕ್ಕೆ ಬರ್ತಾರೆ. ಇನ್ನುಳಿದವರೆಲ್ಲ ತಮ್ಮ ತಮ್ಮ ಸೆಕ್ಷನ್, ಪರಂಧಾಮದಲ್ಲೂ ಕೂಡ ಆತ್ಮಗಳದೇನಿದೆ, ಸೆಕ್ಷನ್ಸ್ ಗಳಿದಾವೆ, ವಿಭಾಗಗಳಿದಾವೆ, ಅಲ್ಲೆಲ್ಲ ಹೋಗಿ ಅವರು ಕೂತ್ಕೊಳ್ತಾರೆ, ಹೊರಟೋಗ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇಸ್ಲಿ ನಿರಾಕಾರಿ ಝಾಡ್ ಬಿ ದಿಖಾಯ. ನೋಡಿ ಈ ಜ್ಞಾನ ಸ್ಪಷ್ಟ ಮಾಡ್ಲಿಕ್ಕೆ ಆ ಚಿತ್ರದಲ್ಲಿ ಯಾವ ವೃಕ್ಷ ತೋರಿಸಿದ್ದಾರೆ, ನಿರಾಕಾರಿ ವೃಕ್ಷ. ಅದು ಸಾಕಾರಿ ವೃಕ್ಷ, ಮಾನವಂಶ ವೃಕ್ಷ
ಈ ಪರಂಧಾಮದಲ್ಲಿ ತೋರಿಸಿರೋದು ಇದು निराकारी वृक्ष। यह बातें तुम बच्चे ही समझते हो, बाकी तो कोई मुश्किल समझते हैं। ನೋಡಿ ಇಂತ ಎಲ್ಲಾ ಸೂಕ್ಷ್ಮ ಮಾತುಗಳನ್ನ ನೀವು ಮಕ್ಕಳಷ್ಟೇ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಬೇರೆ ಯಾರಿಗೂ ಆಗಲ್ಲ। सात आठ से कोई एक दो निकलेंगे जो समझेंगे ये नॉलेज तो बहुत अच्छी है। यहाँ का जो होगा उनका उनको ತೂಫಾನ್ ಕಮ್ ಆಯಂಗೆ। ನೋಡಿ ಬಾಬಾ ಹೇಳ್ತಾರೆ 7-8 ಜನ ನಿಮ್ ಕ್ಲಾಸಿಗೆ ಬಂದ್ರೆ ಅಂದ್ರೆ ಶಿಬಿರ ಹೊಸಬರು ಯಾರ ಕೋರ್ಸ್ ತಗೊಳಿಕ್ ಬಂದ್ರೆ ಅದ್ರಲ್ಲಿ ಒಬ್ರಿಬ್ರು ತಿಳ್ಕೊಳ್ತಾರೆ ಈ ನಾಲೆಜ್ ಚೆನ್ನಾಗಿದೆ ಅಂತ। ಯಾರು ಈ ದೇವತಾ ಧರ್ಮದವ್ರು ಇರ್ತಾರೋ ಅವರಿಗೆ ಈ ಜ್ಞಾನ ಕೇಳುವಾಗ ಬಿರುಗಾಳಿ ಜಾಸ್ತಿ ಬರಲ್ಲ, ಅಂದ್ರೆ ಬಹಳ ಪ್ರಶ್ನೆಗಳು ಸಂಶಯಗಳು ಮಾಯೆ ಹೀಗೆಲ್ಲ ಬರಲ್ಲ। ದಿಲ್ ಹೋಗಿ ಫಿರ್ ಜಾಯ್ ಜಾಕರ್ ಸುನೆ, ಅವ್ರಿಗೆ ಏನ್ ಅನ್ಸ್ತಿರುತ್ತೆ ಅಂದ್ರೆ ನಾನು ಹೋಗ್ಬೇಕು ನಾನು ಇನ್ನೂ ಕೇಳ್ಬೇಕು ಅಂತ ಅವ್ರ ಮನ್ಸಿಗೆ ಅನ್ಸುತ್ತೆ, ಯಾಕಂದ್ರೆ ಸಂಸ್ಕಾರ ಇರುತ್ತೆ ತಾನೆ। ಕೈ ಫಿರ್ ಸಂಘಕ್ಕೆ ರಂಗ್ ಮೇ ಬಿ ಆ ಜಾತೆ, ಕೆಲವರಂತೂ ಏನಾಗ್ಬಿಡ್ತಾರೆ ಕೆಲವರು ಎಂತಿಂತವ್ರು ಸಂಘ ಮಾಡಿ ಅವ್ರ ರಂಗದಲ್ಲಿ ಕ್ಲಾಸ್ ಬಿಟ್ಬಿಡ್ತಾರೆ। ಫಿರ್ ಆಮೇಲೆ ಬರೋದಿಲ್ಲ, ಆದ್ರೆ ಕೊನೆಗಂತೂ ಬರ್ತಾರೆ। ಜಹಾ ಪಾರ್ಟಿಗೂ ಪಡೆಗೆ ನೋಡಿ ಕೆಲವರು ಅದೇ ಹೊಸಬರು ಹೇಳ್ತಿದ್ದಾರೆ ಬಾಬಾ ಸಂಘದ ರಂಗಿನಲ್ಲಿ ಕೆಲವು ಸಿಕ್ಕೊಂಡ್ಬಿಡ್ತಾರೆ। ಹೊರಗಡೆ ಸಂಘ ಹೇಗಿದೆ ಎಲ್ಲೋ ನೋಡ್ತಾರೆ, ಪಾರ್ಟಿ ನಡೀತಾ ಇದೆ, ಇವಾಗಿನ ಪಾರ್ಟಿ ಗೊತ್ತು ತಾನೆ, ಅಲ್ಲಿ ಸಿಕ್ಕೊಂಡ್ಬಿಡ್ತಾರೆ। ಆಮೇಲೆ ಮತ್ತಿದಮ್ಮ ಆ ಪಾರ್ಟಿಗೆ ಹೋಗ್ಬಿಟ್ರೆ ಇಲ್ಲಿ ಏನ್ ನೆನಪಾಗತ್ತೆ ಅವ್ರಿಗೆ, ಮರ್ತು ಬಿಡ್ತಾರೆ। ಮೆಹನತ್ ಲಗತಿ ಹೇ ಬಹುತ್, ಈ ರೀತಿ ಬಹಳ ಪರಿಶ್ರಮ ಆಗತ್ತೆ, ಎಷ್ಟು ಪರಿಶ್ರಮ ಪಡ್ಬೇಕಾಗತ್ತೆ। ಘಡಿ ಘಡಿ ಕತೆ ಹಮ್ ಭೂಲ್ ಜಾತೆ, ಬಾರಿ ಬಾರಿ ಏನ್ ಹೇಳ್ತಾರಂತೆ ನಾವು ಮರ್ತೇ ಹೋಗ್ತೇವೆ, ನಾನು ಆತ್ಮ ಆಗಿದ್ದೇನೆ ಶರೀರ ಅಲ್ಲ, ಇದು ಮತ್ತೆ ಮರ್ತು ಹೋಗುತ್ತೆ ಅಂತ ಹೇಳ್ತಾರೆ। ಬಾಬಾ ಬಿ ಜಾನ್ತೆ ಬಚ್ಚೆ ಕಾಮಚಿತಾ ಪರ್ ಬೈಟ್ಕರ್ ಕಾಲೆ ಹೋಗೇ ಹೇ, ಮಕ್ಕಳ ಸ್ಥಿತಿ ಬಾಬಾರೋಗಿ ಗೊತ್ತಿದೆ, ಕಾಮಚಿತೆ ಮೇಲೆ ಕುಳಿತು ಮಕ್ಕಳೇನಾಗಿ ಹೋಗ್ಬಿಟ್ಟಿದ್ದಾರೆ, ಕಪ್ಪಾಗಿ ಹೋಗ್ಬಿಟ್ಟಿದ್ದಾರೆ। ಕಬ್ರ್ ದಾಖಿಲ್ ಹೋಗ್ಪಡೆ ಹೇ, ಎಲ್ಲ ಸ್ಮಶಾನದಲ್ಲಿ ದಾಖಿಲಾಗ್ಬಿಟ್ಟಿದ್ದಾರೆ। ಇಸ್ಲಿಯೇ ಸುಟ್ಟೋದವ್ರು ಏನಾಗ್ಬಿಟ್ಟಿರ್ತಾರೆ, ಶಾಮ ಆಗ್ಬಿಟ್ಟಿರ್ತಾರೆ, ಕಪ್ಪಾಗಿ ಹೋಗ್ಬಿಟ್ಟಿದ್ದಾರೆ। ಉನ್ಕೋ ಹಿ ಫಿರ್ ಅವರನ್ನೇ ಬಂದು ಬಾಬಾ ಏನ್ ಮಾಡ್ತಾರೆ, ಸುಂದರ ಮಾಡ್ತಾರೆ। ಹಮಾರೆ ಬಚ್ಚೆ ಸಬ್ ಜಲ್ ಮರೆ ಹೇ, ಬಾಬಾ ಬಂದ್ ನೋಡ್ತಾರೆ ಬಾಬಾ ಅವ್ರ ಮಕ್ಳು ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ದಾರೆ, ಅಂದ್ರೆ ತಮ್ಮನ ದೇಹ ಅಂತ ತಿಳ್ಕೊಂಡವ್ರು ಒಂದ್ ರೀತಿ ಸತ್ತು ಹೋದಾಗೆ। ಯ ಬೇಹದ್ ಕಿ ಬಾತ್ ಹೇ, ನೋಡಿ ಅದಕ್ಕೆ ಹೇಳ್ತಾರೆ ಬಾಬಾ ಸತ್ತೋಗ್ಬಿಟ್ಟಿದ್ದಾರೆ ಅಂದ್ರೆ ಇದು ಬೇಹದ್ದಿನ ಮಾತಾಗಿದೆ। ಕಿತನಿ ಕರೋಡೋ ಆತ್ಮ ಹೇ, ಎಷ್ಟು ಕೋಟಿಗಟ್ಲೆ ಆತ್ಮಗಳು। हमारे घर में रहने वाली है, अर्थात ब्रह्म लोक में रहने वाली है। बाबा तो बेहद में खड़े हैं ना, तुम भी बेहद में खड़े हो जाएंगे। बाबा ಹೇಗೆ ಬೇಹದ್ದಿನಲ್ಲಿ ನಿಂತಿದ್ದಾರೆ ಹಾಗೆ ನೀವು ಕೂಡ ಬೇಹದ್ದಿನಲ್ಲಿ ನಿಲ್ತೀರಂದ್ರೆ ಈ ಸೃಷ್ಟಿಯನ್ನ ಬೇಹದ್ದಿನ ದೃಷ್ಟಿಯಿಂದ ನೋಡ್ತೀರಿ। जानती हो बाबा स्थापना करके चला जाएगा, फिर तुम राज्य करेंगे। ನಿಮಗೆ ಗೊತ್ತಿದೆ ಬಾಬಾ ಸ್ಥಾಪನೆ ಮಾಡಿ ಹೊರಟೋಗ್ತಾರೆ ಪರಂಧಾಮಕ್ಕೆ, ಆಮೇಲೆ ನೀವು ಬಂದು ಇಲ್ಲೇನ್ ಮಾಡ್ತೀರಿ, ರಾಜ್ಯವನ್ನ ಮಾಡ್ತೀರಿ। ಬಾಕಿ ಸಬ್ ಆತ್ಮಾಯೇ, ನೋಡಿದ ಆತ್ಮಗಳೆಲ್ಲ ಶಾಂತಿಧಾಮೆ ಚಲೆ ಜಾಯಂಗೆ, ಶಾಂತಿಧಾಮಕ್ಕೆ ಹೊರಟೋಗ್ತಾರೆ। ಅಚ್ಚಾ मीठे मीठे सिकिलत है बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। धारणೆಗಾಗಿ ಮುಖ್ಯ ಸಾರ। किसी भी एक्टर से रावण हर्षद करे, विघ्न डाले, तूफान में लाए तो उसे न देख अपने पुरुषार्थ में तत्पर रहना है। ನೋಡಿ ಯಾವುದೇ ಪಾತ್ರಧಾರಿಗಳಿಗೆ ರಾವಣನು ಈರ್ಷ್ಯೆ ಮಾಡಿದರೆ, ಈರ್ಷ್ಯೆ ಪಟ್ಟರೆ, ವಿಘ್ನ ಹಾಕಿದರೆ, ಬಿರುಗಾಳಿ ತಂದರೆ ನೀವು ಅವರನ್ನು ನೋಡದೆ ಏನೇನ್ ಮಾಡುತ್ತಂತೆ ಮಾಯೆ, ಈರ್ಷ್ಯೆ ಪಡುತ್ತೆ, ವಿಘ್ನ ಹಾಕತ್ತೆ, ಬಿರುಗಾಳಿಯಲ್ಲಿ ತರುತ್ತೆ। ನೀವು ಅಂತವರನ್ನು ನೋಡಿದರೂ ತಮ್ಮ ಪುರುಷಾರ್ಥದಲ್ಲಿ ತಲ್ಲೀನರಾಗಿರಿ। ಓ ಇವ್ರಿಗೂ ಮಾಯೆ ಬಂತ, ಇವ್ರಿಗೂ ಬಿರುಗಾಳಿ ಬಂತ, ಇವ್ರು ಬಿಟ್ಟು ಹೋದ್ರ, ಇವ್ರು ಹಿಂಗಾದ್ರ ಅಂತ ಅವ್ರ ಚಿಂತನೆ ಮಾಡಬಾರ್ದು, ನೀವು ನಿಮ್ಮ ಪುರುಷಾರ್ಥದಲ್ಲಿ ತೊಡಗಿರಿ।
ಕ್ಯೋಂಕಿ ಯಾಕೆಂದ್ರೆ ಪ್ರತಿಯೊಬ್ಬ ಪಾತ್ರಧಾರಿಗಳ ಪಾತ್ರ ಯಾಕೆಂದರೆ ಪ್ರತಿಯೊಬ್ಬ ಪಾತ್ರಧಾರಿಗಳ ಪಾತ್ರ ಈ ನಾಟಕದಲ್ಲಿ ತಮ್ಮ ತಮ್ಮದೇ ಆಗಿದೆ. ಇದು ಅನಾದಿ ನಾಟಕ ರಚನೆಯಾಗಿದೆ. ಇದು ಅನಾದಿಯಾಗಿ ರಚಿಸಲ್ಪಟ್ಟ ನಾಟಕವಾಗಿದೆ. 2ನೇ ಪಾಯಿಂಟ್, ರಾವಣನ ಮತದಂತೆ ಈಶ್ವರನ ವಸ್ತುವಿನ ಮೇಲೆ ನಮ್ಮ ಕಣ್ಣನ್ನು ಇಡಬಾರದು. ಎಲ್ಲದರಿಂದ ಮಮತ್ವವನ್ನು ತೆಗೆದು ಪೂರ್ಣ ಟ್ರಸ್ಟಿಯಾಗಿ ಇರಬೇಕು. ವರದಾನ: ಸದಾ ಏಕರಸ ಮೂಡ್ನ ಮೂಲಕ, ಸದಾ ಏಕರಸ ಸ್ಥಿತಿಯ ಮೂಲಕ, ಮೂಡ್ ಅಂದ್ರೆ ಸ್ಥಿತಿ ಅಥವಾ ಮನೋಲಹರಿ, ಸದಾ ಏಕರಸ ಮೂಡ್ ಮೂಲಕ ಸರ್ವ ಆತ್ಮಗಳಿಗೆ ಸುಖ, ಶಾಂತಿ, ಪ್ರೇಮದ ಹನಿಯನ್ನು ಕೊಡುವಂತ, ಸುಖ, ಶಾಂತಿ, ಪ್ರೇಮದ ಹನಿಗಳನ್ನು ಕೊಡುವಂತಹ ಮಹಾದಾನಿಯಾಗಿರಿ. ಸುಖ, ಶಾಂತಿ, ಪ್ರೇಮದ ಹನಿ ಕೊಡುವಂತ ಮಹಾದಾನಿಯಾಗಿರಿ. ಇದರ ತಾತ್ಪರ್ಯ ಹೇಳ್ತಾರೆ ಬಾಬಾ, ಆಪ್ ಬಚ್ಚೋं के मूड सदा खुशी के एक रस रहे. ನಾವು ಮಕ್ಕಳ ಮೂಡ್ ಹೇಗಿರ್ಬೇಕು? ಸದಾ ಖುಷಿಯ ಏಕರಸ ಮೂಡ್ ಇರ್ಬೇಕು. ಕಭಿ ಮೂಡ್ ಆಫ್, ಕಭಿ ಮೂಡ್ ಬಹುತ್ ಖುಷ್, ऐसे नहीं. ಕೆಲವೊಮ್ಮೆ ಮೂಡ್ ಆನ್, ಮೂಡ್ ಆಫ್, ಕೆಲವೊಮ್ಮೆ ಬಹಳ ಖುಷಿ, ಕೆಲವೊಮ್ಮೆ ಬಹಳ ದುಃಖ, ಹೀಗೆ ಇರಬಾರ್ದು. ಸದಾ ಯಾವಾಗ್ಲೂ ಮಹಾದಾನಿ ಆಗುವಂತವರ ಮೂಡ್ ಎಂದಿಗೂ ಬದಲಾಗಲು ಸಾಧ್ಯ ಇಲ್ಲ. ಮಹಾದಾನಿಗಳ ಮೂಡ್ ಏನಾಗಲ್ಲಂತೆ, ಎಂದು ಬದಲಾಗಲ್ಲಂತೆ. ಯಾವಾಗ್ಲೂ ಖುಷಿ ಏಕರಸ ಮೂಡೇ ಇರುತ್ತವ್ರು. ದೇವತಾ ಬನ್ನೇ ವಾಲೆ ಮಾನ, ದೇವತಾ ಅಂದ್ರೇನೆ ಯಾರು? ದೇವತಾ ಆಗುವರಂದ್ರೆ ಯಾರು? ದೇನೆ ವಾಲೆ, ಕೊಡುವವರು. ಆಪ್ಕೋ ಕೊಯ್ ಕುಚ್ ಬಿ ದೇ, ನಿಮಗೆ ಯಾರೇ ಏನೇ ಕೊಡ್ಲಿ, ದುಃಖ ಕೊಡ್ಲಿ, ಈರ್ಷ್ಯೆ ಕೊಡ್ಲಿ, ದ್ವೇಷ ಕೊಡ್ಲಿ, ಕಷ್ಟ ಕೊಡ್ಲಿ, ಆದ್ರೆ ಲೇಕಿನ್ ನೀವೇನ್ ಕೊಡ್ಬೇಕು? ಮಹಾದಾನಿ ಮಕ್ಕಳು ಎಲ್ಲರಿಗೂ ಸುಖದ ಕಿರಣಗಳು ಅಥವಾ ಸುಖದ ಹನಿಗಳು, ಶಾಂತಿಯ ಕಿರಣಗಳು, ಪ್ರೇಮದ ಕಿರಣಗಳು ಅಥವಾ ಹನಿಗಳನ್ನ ಕೊಡಿ. ತನ್ಕಿ ಸೇವಾ ಕೆ ಸಾಥ್ ಮನ್ ಸೆ ऐसा ಸೇವಾ ಮೇ ಬಿಸಿ ರಹೋ ತೋ ಡಬಲ್ ಪುಣ್ಯ ಜಮಾ ಹೋ ಜಾಯೇಗಾ. ನೋಡಿ, ಶರೀರದ ಮೂಲಕ ನೀವೇನ್ ಸೇವೆ ಮಾಡ್ತೀರಿ, ಅದರ ಜೊತೆಯಲ್ಲಿ ಮನಸ್ಸಿನಲ್ಲೂ ಕೂಡ ಅದೇ ರೀತಿ ಸೇವೆ, ಶುಭ ಭಾವನೆ, ಶುಭ ಕಾಮನೆ ಇಟ್ಕೊಂಡು ಎಲ್ಲರಿಗೂ ಸುಖದ, ಶಾಂತಿಯ, ಪ್ರೇಮದ ಕಿರಣಗಳನ್ನ ಅಥವಾ ಸುಖ, ಶಾಂತಿ, ಪ್ರೇಮದ ಹನಿಗಳನ್ನ ಕೊಡುವಂತ ಸೇವೆಯಲ್ಲಿ, ಮನಸಾ ಸೇವೆಯಲ್ಲೂ, ಶರೀರದ ಸೇವೆ ಜೊತೆಗೆ ಮನಸಾ ಸೇವೆಯಲ್ಲೂ ಬ್ಯುಸಿ ಆದ್ರೆ ಡಬಲ್ ಪುಣ್ಯ ಜಮಾ ಆಗತ್ತೆ ಅಂತಾರೆ ಬಾಬಾ. ಸ್ಲೋಗನ್: ತಮ್ಮ ವಿಶೇಷತೆಗಳು ಪ್ರಭು ಪ್ರಸಾದವಾಗಿದೆ. ನಿಮ್ಮಲ್ಲಿ ಯಾವ್ದಾದ್ರೂ ವಿಶೇಷತೆ ಇದ್ರೆ ಅದೇನದು? ಪರಮಾತ್ಮನ ಪ್ರಸಾದ, ಶಿವಬಾಬರ್ ಪ್ರಸಾದ. ಏನೇ ಸಿರ್ಫ್ ಸ್ವಯಂ ಪ್ರತಿ ಯೂಸ್ ನಹೀ ಕರೋ. ಹಾಗಾಗಿ ಆ ವಿಶೇಷತೆಗಳನ್ನ ಕೇವಲ ನಿಮಗಾಗಿ ಮಾತ್ರ ಉಪಯೋಗಿಸಬೇಡಿ. ಬಾಂಟೋ ಅವರು ಬಢಾವ್, ಹಂಚಿ ಮತ್ತು ಹೆಚ್ಚಿಸಿಕೊಳ್ಳಿ.
ಎಷ್ಟು ಹಂಚುತ್ತೀರಿ ಅಷ್ಟೇನಾಗ್ತದೆ, ಹೆಚ್ಚಾಗತ್ತೆ. ಅದಕ್ಕೆ ತಮ್ಮ ವಿಶೇಷತೆಗಳು, ಇದು ಪ್ರಭುವಿನ ಪ್ರಸಾದ ಎಂದು ಒಬ್ಬರೇ ತಿನ್ಬಿಡಲ್ಲ. ಏನ್ ಮಾಡ್ತಾರದು, ಅದು ಕೊಡೋದೇ ಸ್ವಲ್ಪ. ಆ ಸ್ವಲ್ಪನೂ ಏನ್ ಮಾಡ್ತಾರೆ, ಎಲ್ಲರಿಗೂ ಒಂದೊಂದು ಕಣ ಬರುವಂಗೂ ಕೂಡ ಹಂಚ್ಬಿಡ್ತಾರೆ. ಅಯ್ಯೋ ಇಷ್ಟೇ ಕೊಟ್ಟಲ್ಲ ಅಂತ ಏನಾದ್ರು ನೆಗ್ಲೆಕ್ಟ್ ಮಾಡ್ತಾರೇನೋ, ಆ ಸಣ್ಣ ಒಂದು ಕಣ ಕೊಟ್ರುನು ನೀವು ಪ್ರಸಾದ ಅಂತ ಅದನ್ನ ಕಣ್ಣಿಗೆ ಒತ್ತುಕೊಂಡು ತಿಂತಾರೆ ತಾನೆ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಗೆ ಏನು ವಿಶೇಷತೆ ಭಗವಂತ ಕೊಟ್ಟಿದ್ದಾರೆ ಅದನ್ನ ಬರೀ ನೀವಷ್ಟೇ ಯೂಸ್ ಮಾಡ್ಬೇಡ್ರಿ, ಎಲ್ಲರಿಗೂ ಏನ್ ಮಾಡ್ರಿ ಅದನ್ನ ಹಂಚ್ರಿ. ಹಂಚಿದಷ್ಟು ಏನಾಗ್ತದೆ, ನಿಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?